ಎಲ್ಲರಿಗೂ ನಮಸ್ಕಾರ. ಹಾಯ್ ಮಕ್ಕಳ, ವಿಶೇಷವಾಗಿ 21 ದಿನಗಳ ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿ ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ, ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ. ಮೊದಲಿಗೆ ಯೋಗಾಸನ ಪ್ರಾಣಾಯಾಮ, ತದನಂತರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೀತಿ ಕಥೆಗಳು, ಮಧ್ಯೆ ಮಧ್ಯೆ ಸಂಗೀತ ಸಹ ಸಿಗುತ್ತೆ. ಇವತ್ತು ವಿಶೇಷವಾಗಿ ಪಿರಮಿಡ್ನ ಪ್ರಯೋಜನಗಳು ಮಕ್ಕಳೇ ಹಾಗೂ ನೀತಿ ನುಡಿಮುತ್ತುಗಳು, ಇದನ್ನ ಸೀನಿಯರ್ ಮಾಸ್ಟರ್ಸ್ ಇಂದ ನೀವು ತಿಳ್ಕೊಳ್ತೀರಾ. ಮೊದಲನೇದಾಗಿ ಯೋಗಾಸನವನ್ನು ಹೇಳ್ಕೊಡಲು ಈ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮ ಯೋಗ ಟೀಚರ್ ಶಿವಗಂಗಾ ಮೇಡಮ್. ವೆಲ್ಕಮ್. ಧನ್ಯವಾದ. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಹಾಯ್ ಮಕ್ಕಳ, ನಿಮ್ಗೂ ಕೂಡ ಧನ್ಯವಾದಗಳು. ಎಲ್ರೂ ರೆಡಿ ಇದ್ದೀರಾ ಯೋಗಾಸನ ಮಾಡೋದಿಕ್ಕೆ? ಸ್ಟಾರ್ಟ್ ಮಾಡ್ಲಾ ಮೇಡಮ್? ಸ್ಟಾರ್ಟ್ ಮಾಡಿ ಮೇಡಮ್. ಎಲ್ಲ ವಜ್ರಾಸನ ಸ್ಥಿತಿ ಬನ್ನಿ. ಸಮಸ್ಥಿತಿ, ಧ್ಯಾನ ಮುದ್ರೆ, ಗುಡ್ 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 ಗುಡ್. ಮೂರ್ ಸರಿ ಉಸಿರಾಟ ಮಾಡೋಣ. ಕಣ್ಮುಚ್ಚಿ ನಿಧಾನವಾಗಿ ಉಸಿರು ತಗೊಳ್ತಾ ಹೊಟ್ಟೆ ಬಲೂನ್ ತರ ಊದ್ಕೋಬೇಕು. ಉಸಿರು ತಗೊಂಡು ಕಣ್ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡೋಣ. ಇವಾಗ ಓಂಕಾರ ಮಾಡೋಣ. ಓಂಕಾರ ಸಹನಾವವತು ಸಹನಂ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮತೀತಮಸ್ತು ಮಾ ವಿದ್ವಿಷಾವಹೈ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಡಗೈ ಹಾದಿ ಮುದ್ರೆ ಮಾಡ್ಕೊಂಡು ಬಲಗೈಯಿಂದ ಮಣಿಕಟ್ಟು ಈ ತರ ಹಿಡೀರಿ, ಈ ತರ ಹಿಡೀರಿ. ಹಿಂದೆ 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 ಬಾಗಿ, ಹಿಂದೆಗಡೆ ಮುಂದ್ಗಡೆ ಬಾಗಿ ನಮಸ್ಕಾರ ಮಾಡೋಣ. ನಮಸ್ಕಾರ ಮಾಡೋಣ ಎಲ್ಲಾರು. ನಮಸ್ಕಾರ ಸ್ಥಿತಿ. ನಮ್ಮ ಎತ್ತ ತಂದೆ ತಾಯಿಗೆ, ಭೂಮಾತೆಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತ ಮೇಲೆ ಬರೋಣ. ನಿಧಾನವಾಗಿ ಕೈ ರಬ್ರಬ್ ಅಂತ ಉಜ್ಜಿ ಪಿರಮಿಡ್ ಆಕಾರದಲ್ಲಿ ಕೈ ಮಾಡ್ಕೊಂಡು ಕಣ್ಮೇಲೆ ಇಟ್ಟು ಮುಚ್ಚಿ ತೆಗ್ದು ಮಾಡಿ. ಉಜ್ಜಬಾರ್ದು ಕಣ್ಣ. ಹಂಗೆ ಇವಾಗ ಮೈ ದೇಹ ಎಲ್ಲದಕ್ಕೂ ಸ್ಪರ್ಶ ಮಾಡೋಣ. ಇವಾಗ ಸ್ಥಿತಿಗೆ ಬರೋಣ. ಉಸಿರಾಟ ಮಾಡೋಣ. ಈ ಸ್ಥಿತಿಲೇ 3 ಸಲ ಉಸಿರಾಟ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಇವಾಗ ಮತ್ತೆ ಇದೇ ಕೈ ತಗೊಂಡು ಮೇಲೆ ಇಡೋಣ. ಮೇಲೆ
ಇವಾಗ ಉಸಿರಾಟ ಮಾಡಿ. ಮತ್ತೆ ಇದ್ರಲ್ಲೂ ಕೂಡ ಉಸಿರಾಟ. ಉಸಿರು ಗಮನಿಸ್ತಾನೇ ಮಾಡ್ಬೇಕು ನಾವು. ಇನ್ನೇಲ್, ಎಕ್ಸೇಲ್, ಇನ್ನೇಲ್, ಎಕ್ಸೇಲ್, ಇನ್ನೇಲ್, ಎಕ್ಸೇಲ್. ಮತ್ತೆ ಕೆಳಗಡೆ ಬನ್ನಿ. ಇವಾಗ ಲೆಫ್ಟ್ ಸೈಡು ಇಲ್ಲಿ ಕೆಳಗಡೆ ಇಡಿ. ಉಸಿರಾಟ ಮಾಡ್ತಾ ಮತ್ತೆ ರೈಟ್ ಸೈಡ್ ಕೈ. ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ಇದ್ ಮಾಡಿ ಆದ್ಮೇಲೆ ಇವಾಗ ಶ್ವಾನ ಸ್ಥಿತಿ. ಇವಾಗ ನಾವು ಶ್ವಾನ ಸ್ಥಿತಿ ಇದನ್ನ ಈ ಟೈಮಲ್ಲಿ ನಾವು ಮಾಡ್ಲೇಬೇಕು. ನಮ್ ಬಾಡಿ ಕೂಲ್ ಆಗುತ್ತೆ ಇದ್ ಮಾಡೋದ್ರಿಂದ. ನಾಲ್ಗೆ ಆಚೆಕ್ ಹಾಕ್ಬಿಟ್ಟು ಈ ನಾಯಿ ತರ ಈ ತರ ಶ್ವಾನ ತರ ಇದೀಗ ತೆಗ್ಬೇಕು ನಾವು. ನಾಲ್ಗೆ ಆಚೆಕ್ ಹಾಕಿ ಇವಾಗ ನಾಲ್ಗೆ ಒಳಗಡೆ ತಗೊಂಡು ಬಾಯಿ ಮುಚ್ಚಿ ಅದನ್ನ ಗಮನಿಸಿ. ನಮ್ಮ ದೇಹ ಕೂಡ ಗಂಟ್ಲು ಎಲ್ಲ ಕೂಲ್ ಆಗುತ್ತೆ. ಇವಾಗ ಸಮಸ್ಥಿತಿ ಈ ತರ ಬನ್ನಿ. ಮಂಡಿ ಮೇಲೆ ನಿಂತ್ಕೊಳ್ಳಿ. ಸಮಸ್ಥಿತಿ. ಇವಾಗ ಸಿಂಹ ಗರ್ಜನೆ ಮಾಡೋಣ. ಸಿಂಹದ ತರ ಕಾಣಿಸ್ತಾ ಇದೆಯಾ? ಸಿಂಹ ಗರ್ಜನೆ. ಹಿಂಗ್ ಮೇಲೆ ಕತ್ತೆತ್ತಿ ಸಮಸ್ಥಿತಿಗೆ ಬನ್ನಿ. ಇವಾಗ ಮಂಡಿ ಮೇಲೆ ಕೂತು ಇವಾಗ ಕೈ ಒಳಮುಖ ಮಾಡಿ ನಮ್ಮ ಭುಜದ ಎತ್ತರಕ್ಕೆ ಬರ್ಬೇಕು ನಮ್ಮ ಕೈಗಳು. ಉಸಿರಾಟದ ಜೊತೆನೆ ಮಾಡೋಣ ಮಕ್ಳ. ಉಸಿರು ತಗೊಳ್ತಾ ಸ್ಟ್ರೈಟ್, ಉಸಿರು ಬಿಡ್ತಾ ಮಧ್ಯ, ಉಸಿರು ಬಿಡ್ತಾ ಸ್ಟ್ರೈಟ್, ಉಸಿರು ಬಿಡ್ತಾ ಮಧ್ಯ. ಮತ್ತೆ ಇದೇ ಕೈನ ಹಿಂಗ್ ತಿರ್ಗ್ಸೋಣ. ಹೊರಗಡೆ ಹೊರಮುಖ ಮಾಡಿ ತಿರ್ಸೋಣ. ಉಸಿರು ತಗೊಳ್ತಾ ಸ್ಟ್ರೈಟ್, ಉಸಿರು ಬಿಡ್ತಾ ಮಧ್ಯ, ಉಸಿರು ತಗೊಳ್ತಾ ಸ್ಟ್ರೈಟ್, ಉಸಿರು ಬಿಡ್ತಾ ಮಧ್ಯ. ಮತ್ತೆ ಹಿಂಗ್ ಇದೇ ತರ ಇರ್ಲಿ ಕೈ ಕೆಳಗಡೆ. ಮತ್ತೆ ಮೇಲೆ ಮಾಡೋಣ. ಉಸಿರು ತಗೊಳ್ತಾ ಮೇಲೆ ನಮಸ್ಕಾರ ಸ್ಥಿತಿಗೆ ಬನ್ನಿ. ಉಸಿರು ಬಿಡ್ತಾ ಕೆಳಗಡೆ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ. ಇವಾಗ ಎದ್ ನಿಂತ್ಕೊಳ್ಳೋಣ ಎಲ್ರುನು. ಕಾಣಿಸ್ತಾ ಇದೆಯಾ? ಯಾರಾದ್ರೂ ಥಮ್ಸ್ ಅಪ್ ಕೊಡಿ ಕಾಣಿಸ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ. ಓಕೆ. ಇವಾಗ ಹಿಂದೆ ಮುಂದೆ ಸ್ವಲ್ಪ ವಾಕಿಂಗ್ ಮಾಡೋಣ. ಹಿಂದೆ ಮುಂದೆ ಮ್ಯಾಟ್ ಮೇಲೆನೆ ನಡೆಯೋಣ. ಮತ್ತೆ ಪಾದದ ಬೆರಳ ಮೇಲೆ ಬರೋಣ. ಬೆರಳ ಮೇಲೆ ನಡೆಯೋಣ. ಇದೆಲ್ಲ ನಮ್ಗೆ ವಾರ್ಮ್ ಅಪ್. ಮತ್ತೆ ಇಂಡಿ ಮೇಲೆ ನಡೆಯೋಣ. ಇಂಡಿ ಮೇಲೆ ಯಾರ ಕೈಲಾಗುತ್ತೆ ನೋಡಿ, ನಡೆಯೋಕೆ ಯಾರ ಕೈಲಾಗುತ್ತೆ ನೋಡಿ, ಟ್ರೈ ಮಾಡಿ. ಮತ್ತೆ ಸೈಡು, ಕಾಲಿನ ಸೈಡಲ್ಲಿ ನಡೆಯೋಣ. ಸೈಡು ಕಾಲು ಒಳಮುಖವಾಗಿದ್ದು ನಡಿಬೇಕು. ಮತ್ತೆ ಕಾಲು ಹೊರಮುಖ ಮಾಡೋಣ. ಹೊರಮುಖ ಮಾಡಿ ಇವಾಗ ನಮ್ಗೆ ಎಲ್ಲ ಕಾಲ್ಗೆ ಎಕ್ಸರ್ಸೈಸ್ ಆಗೋಯ್ತು. ಇವಾಗ ಮಂಡಿ ಮೇಲೆ ಕೈ ಇಟ್ಕೊಳ್ಳಿ. ಮಂಡಿ ಮೇಲೆ ಕೈ, ಮಂಡಿನ ರೊಟೇಷನ್ ಮಾಡೋಣ. ರೊಟೇಷನ್ ಕಾಣಿಸ್ತಾ ಇದೆಯಾ?
ರೊಟೇಷನ್, ಮತ್ತೆ ಉಲ್ಟಾ ಉಲ್ಟಾ, ರಿವರ್ಸ್ ರಿವರ್ಸ್. ಇವಾಗ ಮಂಡಿಗೆ ಎಕ್ಸರ್ಸೈಸ್ ಆಯ್ತು. ಈಗ ತೊಡೆಯ ಭಾಗಕ್ಕೆ, ಈಗ ಸೊಂಟದ ಮೇಲೆ ಕೈ ಇಟ್ಕೊಳ್ಳೋಣ. ತೊಡೆಯ ಭಾಗಕ್ಕೆ ನಮ್ಮ ಕಾಲ ಇವಾಗ ಮಂಡಿ ಹತ್ರ ತಗೊಳ್ಳಿ. ರೈಟ್ ಸೈಡ್ ಕಾಲ್ ಫಸ್ಟ್ ತಗೋಬೇಕು. ರೈಟ್ ಸೈಡ್, ವಿಷ್ಣು ರೈಟ್ ಸೈಡ್. ಮುಂದೆ, ಮೇಲೆ, ಮುಂದೆ. ಮತ್ತೆ ಲೆಫ್ಟ್ ಲೆಗ್ ಮೇಲೆ, ಮುಂದೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಮತ್ತೆ ಪಕ್ಕಕ್ಕೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಮತ್ತೆ ಲೆಫ್ಟ್ ಲೆಗ್ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಮುಂದೆ. ಮತ್ತೆ ಬ್ಯಾಕ್ ಸೈಡ್ ನೋಡಿ, ತೋರಿಸ್ತೀನಿ ನಾನು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಲೆಫ್ಟ್ ಲೆಗ್ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಇವಾಗ ಕಾಲಿಗೂ ಆಯ್ತಲ್ವಾ, ಮಂಡಿಗೂ ಆಯ್ತಲ್ವಾ, ತೊಡೆಗೂ ಆಯ್ತಲ್ವಾ. ಇವಾಗ ಇದೇ ಕಾಲ್ನ ಸುತ್ತನ, ಕಾಲು ಒಂದ್ ಕಾಲ್ ಮೇಲೆ ನಿಂತ್ಕೊಂಡು ಬಲಗಾಲ್ನ ಈ ತರ ರೌಂಡ್ ಹಾಕಿ, ರೌಂಡ್ ಹಾಕಿ. ಕಾಲ್ ಮೇಲೆ, ಒಂದು ಕಾಲ್ ಮೇಲೆ ನಿಂತು ಈ ತರ ರೌಂಡ್ ಹಾಕಿ. ಮತ್ತೆ ಉಲ್ಟಾ ಉಲ್ಟಾ, ಉಸಿರಿನ ಜೊತೆನೆ ಮಾಡ್ಬೇಕು ಅದನ್ನು ಕೂಡ. ಲೆಫ್ಟ್ ಲೆಗ್, ಮತ್ತೆ ಲೆಫ್ಟ್ ಲೆಗ್, ಮತ್ತೆ ಉಸಿರು ಬಿಡ್ತಾ ಮತ್ತೇನೆ ರಿವರ್ಸ್ ರಿವರ್ಸ್ ತಗೋಬೇಕು. ಉಸಿರು ಜೊತೆನೆ ಮಾಡ್ಬೇಕು ಅದನ್ನ. ಇವಾಗ ಸೊಂಟಕ್ಕೆ ಮಾಡೋಣ. ಸೊಂಟಕ್ಕೆ, ಸೊಂಟ ಎಕ್ಸರ್ಸೈಸು. ಹಾ, ರೌಂಡ್. ನಿಧಾನವಾಗಿ ಸುತ್ತಬೇಕು, ಜೋರಾಗಲ್ಲ. ನಿಧಾನವಾಗಿ ಗಮನಿಸ್ತಾನೇ ಮಾಡ್ಬೇಕು. ಜೋರಾಗಿ ಸುತ್ತಬಾರ್ದು, ನಿಧಾನವಾಗಿ ವೃತ್ತಾಕಾರವಾಗಿ ಸುತ್ತಬೇಕು. ಇವಾಗ ನಮ್ಮ ಭುಜಗಳಿಗೆ ಮಾಡೋಣ. ಇವಾಗ ನಮ್ಮ ಕೈಯ ಎರಡೂ ಕೈ ಮುಂದೆ ತಗೊಳ್ಳಿ. ಎತ್ತಿ ಎತ್ತಿ ಮೇಲೆ. ಯಾರಾದ್ರೂ ನಮ್ಮ ಕೈ ಹಿಡಿದು ಎತ್ತುತ್ತಾ ಇದ್ದಾರೆ ಅನ್ಬೇಕು. ಕೆಳಗಡೆ ಕಾಲು ಕೆಳಗಡೆ ಇರ್ಬೇಕು, ಮೇಲೆ ಕೈ ಮೇಲೆ ಇರ್ಬೇಕು. ಎತ್ತಬೇಕು. ಎತ್ತಿ ರೌಂಡ್ ಹಾಕಿ, ಹೆಂಗೇನೆ ಸುತ್ತಿ. ಮತ್ತೆ ಉಲ್ಟಾ, ಮುಂದಿಂದ ಹಿಂದಗಡೆಯಿಂದ ಬರ್ಬೇಕು. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಒಂದ್ ರೌಂಡ್ ಬರ್ಬೇಕು. ಇವಾಗ ಕತ್ತಿಗೆ ವ್ಯಾಯಾಮ ಮಾಡೋಣ. ಈಗ ಕೈ, ಕಾಲು, ಭುಜ ಎಲ್ಲದಕ್ಕೂ ಆಯ್ತಲ್ವಾ. ಇವಾಗ ಕತ್ತಿಗೆ ಮಾಡೋಣ. ಮತ್ತೆ ಸೊಂಟದ ಮೇಲೆ ಕೈ, ಮುಂದೆ ಕತ್ತು ಬಗ್ಸೋಣ. ಮುಂದೆ, ಮಧ್ಯ, ಬ್ಯಾಕ್. ಉಸಿರು ತಗೊಳ್ತಾ ಬ್ಯಾಕ್, ಉಸಿರು ಬಿಡ್ತಾ ಮಧ್ಯ. ಉಸಿರು ತಗೊಳ್ತಾ ಬ್ಯಾಕ್, ಮುಂದೆ. ಉಸಿರು ಬಿಡ್ತಾ ಮಧ್ಯ. ಉಸಿರು ತಗೊಳ್ತಾ ಬ್ಯಾಕ್, ಉಸಿರು ಬಿಡ್ತಾ ಮುಂದೆ. ಪಕ್ಕಕ್ಕೆ ಮತ್ತೆ ಲೆಫ್ಟ್ ಸೈಡ್ ಉಸಿರು ತಗೊಳ್ತಾ ಲೆಫ್ಟ್ ಸೈಡ್, ಉಸಿರು ಬಿಡ್ತಾ ಮಧ್ಯ. ಉಸಿರು ತಗೊಳ್ತಾ ರೈಟ್, ಉಸಿರು ಬಿಡ್ತಾ ಮಧ್ಯ. ಉಸಿರು ಅಂತ ರೈಟ್ ಲೆಫ್ಟ್, ಉಸಿರು ಬಿಡ್ತಾ ಮಧ್ಯ. ಉಸಿರು ತಗೊಳ್ತಾ ರೈಟ್, ಉಸಿರು ಬಿಡ್ತಾ ಮಧ್ಯ. ಮತ್ತೆ ತಿರ್ಗ್ಸೋಣ ಹಂಗೇನೆ. ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಬಂದ ಕಡೆ ತಿರ್ಸಿ ರೈಟ್ ಸೈಡ್ ಮಧ್ಯ. ಉಸಿರು ತಗೊಳ್ತಾ ಲೆಫ್ಟ್ ಮಧ್ಯ. ಉಸಿರು ತಗೊಳ್ತಾ ರೈಟ್ ಮಧ್ಯ. ಉಸಿರು ತಗೊಳ್ತಾ ಲೆಫ್ಟ್, ಉಸಿರು ಬಿಡ್ತಾ ಮಧ್ಯ. ಇವಾಗ ವೃತ್ತಾಕಾರ ಮಾಡೋಣ. ಅದನ್ನ ಸುತ್ತೋಣ. ಎಡಗಡೆಯಿಂದ ಸುತ್ತಬೇಕು ಯಾವಾಗ್ಲೂ, ಕತ್ತು ಮಾತ್ರ. ಉಸಿರು ತಗೊಳ್ತಾ ಉಸಿರಿನ ಜೊತೆನೆ ಸುತ್ತಬೇಕು. ಇನ್ಹೇಲ್, ಎಕ್ಸೇಲ್. ಇನ್ನೇಲ್. ಕಣ್ಣು ಬಿಟ್ಟು ಸುತ್ತಿ, ಕಣ್ಣು ಮುಚ್ಚಿ ಯಾರೂನು ಮಾಡಬಾರ್ದು. ಕಣ್ಣು ಬಿಟ್ಟೇನೆ ಮಾಡ್ಬೇಕಿದ, ಇಲ್ಲ ತಲೆ ಚಕ್ಕರ್ ಬಂದು ಕಷ್ಟ ಆಗುತ್ತೆ.
ಇದಾಯ್ತಾ? ಇವಾಗ ಗಣಪತಿ ನಮಸ್ಕಾರ ಮಾಡೋಣ. ಎಲ್ರು ಗಣಪತಿ ನಮಸ್ಕಾರ ಮಾಡೋಣ. ಕೈ ಮುಗ್ದು ಎಲ್ರು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಇವಾಗ ಬಲಗಡೆಯಿಂದ ಎಡಕೈ ಹೆಬ್ಬೆರಳು ಮುಂದೆನೆ ಬರಬೇಕು. ಬಲಗೈಯಿಂದ ಎಡ ಕಿವಿ ಹಿಡ್ಕೊಂಡು ಹೆಬ್ಬೆರಳು ಮುಂದೆ ಬರೋ ತರ ಇಟ್ಕೋಬೇಕು. ಇನ್ನ ಉಳಿದ ಬೆರಳು ಸ್ಟ್ರೈಟ್ ಆಗಿರ್ಬೇಕು. 4 ಬೆರಳು 3 ಬೆರಳು ಸ್ಟ್ರೈಟ್ ಆಗಿರ್ಬೇಕು. ನಾವು ಈ ತರ ಹಿಡ್ದಿರ್ಬೇಕು. ಹೆಬ್ಬೆರಳು 2 ಮುಂದೆನೆ ಬರ್ಬೇಕು. ಇವಾಗ ಅನ್ನದ ನಮಸ್ಕಾರ ಮಾಡೋಣ. ಗಣಪತಿ ನಮಸ್ಕಾರ ಸೂಪರ್ ಬ್ರೈನ್ ಎಕ್ಸರ್ಸೈಸ್. ಇದ್ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ ಎಲ್ರಿಗೂ. 1 2 3 4 5 6 7 8 9 10 11. ಇವಾಗ ಸ್ವಲ್ಪ ವಿಶ್ರಾಂತಿ. ಹಂಗೆ ಹಿಂದೆ ಕೈ ಕಟ್ಟಿ ವಿಶ್ರಾಂತಿ ಮಾಡಿ. ಕಣ್ಮುಚ್ಚಿ ವಿಶ್ರಾಂತಿ ಮಾಡಿ. ಇವಾಗ ತ್ರಿಕೋನಾಸನ ಮಾಡೋಣ. ವೃಕ್ಷಾಸನ ಮಾಡೋಣ. ವೃಕ್ಷಾಸನ ಎಲ್ರು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬ್ಯಾಲೆನ್ಸ್ ಮಾಡ್ಕೊಂಡು ವೃಕ್ಷಾಸನ. ವೆರಿ ಗುಡ್. ಎಲ್ರು ಮಾಡ್ತಾ ಇದ್ದೀರಾ. ಗುಡ್. ಉಸಿರು ನೇರ ದೃಷ್ಟಿ ಇರ್ಲಿ, ಅವಾಗ ನಮ್ಗೆ ನಿಲ್ಲೋದಕ್ಕೆ ಆಗುತ್ತೆ. ಮತ್ತೆ ಎಡಗಾಲು, ಮತ್ತೆ ಎಡದ ಕಾಲು ಮಾಡ್ಬೇಕು. ಲೆಫ್ಟ್ ಲೆಗ್, ಲೆಫ್ಟ್. ದೃಷ್ಟಿ ಭ್ರೂಮಧ್ಯ ಇದ್ರೆ ನಮ್ಗೆ ನಿಲ್ಲೋದಕ್ಕೆ ಆಗುತ್ತೆ. ಒಂದೇ ಕಡೆ ನೋಡ್ತಾ ಇರ್ಬೇಕು ನಾವು. ಅವಾಗ ಸ್ಟ್ರೈಟ್ ಆಗಿ ನಿಧಾನವಾಗಿ ಕೈ ಬಿಡೋಣ. ಇವಾಗ ತ್ರಿಕೋನಾಸನ ಮಾಡೋಣ. ಎಲ್ರು ಈ ತರ ಕೈ ತಗೊಳ್ಳಿ. ಜಂಪ್. ಇವಾಗ ಬಲಗಡೆ ರೈಟ್ ಸೈಡ್ ಕಾಣಿಸ್ತಾ ಇದೆಯಾ? ರೈಟ್ ಸೈಡ್ ನಮ್ಮ ಕೈ ಲೆಫ್ಟ್ ಲೆಗ್ ಮೇಲೆ ಇರ್ಬೇಕು. ರೈಟ್ ಸೈಡ್ ಕೈ ಮೇಲೆ ನೋಡ್ತಾ ಇರ್ಬೇಕು. ನಮ್ಮ ದೃಷ್ಟಿ ಮೇಲೆ, ನಮ್ಮ ಹೆಬ್ಬೆರಳ ಮೇಲೆ ಇರ್ಬೇಕು. ಉಸಿರಾಟ ಮಾಡಿ. 1 2 3 4 5. ನಿಧಾನವಾಗಿ ಹೇಳಿ. ಮತ್ತೆ ಈ ಸೈಡ್ ಲೆಫ್ಟ್ ಸೈಡ್, ಮತ್ತೆ ಲೆಫ್ಟ್ ಸೈಡು ಕಾಲು ಸ್ವಲ್ಪ ತಿರುಗಿಸಿ, ಲೆಫ್ಟ್ ಲೆಗ್ ತಿರುಗಿಸಿ, ಸ್ವಲ್ಪ ಸ್ಟ್ರೈಟ್ ಮಾಡಿ ಮತ್ತೆ ನಿಲ್ಲಿ. ಇವಾಗ ನಿಧಾನವಾಗಿ ಈ ಕೈ ರೈಟ್ ಸೈಡ್ ಕೈ ನೋಡ್ತಾ ಇರ್ಬೇಕು. ದೃಷ್ಟಿ ನಮ್ಮ ಕೈ ಬೆರಳನ್ನೇ ನೋಡ್ತಾ ಇರ್ಬೇಕು. 1 2 3 4 5. ನಿಧಾನವಾಗಿ ಹೇಳ್ಬೇಕು. ಮೇಲೆ ನಿಧಾನವಾಗಿ ಹೇಳ್ಬೇಕು. ಉಸಿರನ್ನೇ ಗಮನಿಸ್ತಾ ಮತ್ತೆ ಜಂಪ್ ಜಂಪ್.
ಎಲ್ರು ಕುತ್ಕೊಳ್ಳಿ ಮಕ್ಳ, ಕುತ್ಕೊಳ್ಳಿ, ಎಲ್ರು ಕುತ್ಕೊಳ್ರಿ. ದಂಡಾಸನ. ದಂಡಾಸನ ಅಂದ್ರೆ ಈ ತರ ಕುತ್ಕೊಳ್ಳಿ ಎಲ್ರು. ನಮ್ಮ ಕಾಲು ಬೆರಳುಗಳು ನಮ್ಮನ್ನ ನೋಡ್ತಾ ಇರ್ಬೇಕು. ದಂಡ ಅಂದ್ರೆ ದಂಡ ತರ ಕೂರ್ಬೇಕು. ದಂಡಾಸನ. ಒಂಚೂರು ಬಾಗ್ಲಾಕು. ಓಯ್ ಬಾಗ್ಲಾಕು. ದಂಡಾಸನ. ದಂಡಾಸನದಲ್ಲಿ ನಮ್ಮ ಕಾಲ್ಗಳನ್ನ ಕೈ ಎತ್ತಿ ಮೇಲೆ ಉಸಿರಾಟ ಮಾಡಿ ಆದ್ರೆ ನಮ್ ಕಾಲ್ ಬೆರಳು ಹಿಡಿಯೋ ಪ್ರಯತ್ನ ಮಾಡೋಣ. ಕಾಲ್ ನೀಡ್ಬೇಕು, ಮಂಡಿ ಮಡ್ಚಬಾರ್ದು, ಕಾಲ್ ನೀಡಿರ್ಬೇಕು. ನೇರ ದೃಷ್ಟಿ ಇರ್ಲಿ. ಟ್ರೈ ಮಾಡಿ ಆಗುತ್ತೆ. ಟ್ರೈ ಮಾಡಿ, ನಿಧಾನವಾಗಿ ಟ್ರೈ ಮಾಡಿ. ಮಂಡಿ ಮಡ್ಚಬಾರ್ದು. ಮಾಡ್ತಾ ಮಾಡ್ತಾ ಬರುತ್ತೆ, ಎಲ್ರಿಗೂ ಬರುತ್ತೆ. ಕೈ ಮಡ್ತಾ ತಲೆ ಕೆಳಗಡೆ ಹಾಕಿ ನಿಧಾನವಾಗಿ ಕತ್ತೆತ್ತಿ ಮೇಲೆ, ಕೈ ತಗೊಳ್ಳಿ ಮೇಲೆ ಕೈ ತಗೊಳ್ಳು. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ ಬಿಡಿ. ಇವಾಗ ಬಟರ್ಫ್ಲೈ ಆಸನ ಮಾಡೋಣ. ಲಾಸ್ಟ್ ಬಟರ್ಫ್ಲೈ ಆಸನ ನೋಡಿ. ಮಾಡಿ ಜೋರಾಗಿ ನಮ್ಮ ತೊಡೆ ನೆಲ್ಕೊಡಿಬೇಕು. ಬಟರ್ಫ್ಲೈ ಯಾವ ತರ ಆಡುತ್ತೆ ಆ ತರ ಆಡ್ಬೇಕು. ಇವಾಗ ಎರಡು ಕೈ ಲಾಕ್ ಮಾಡಿ, ಇನ್ನು ಸ್ವಲ್ಪ ಕಾಲ್ ಹತ್ರ ತಗೊಳ್ಳಿ, ಕಾಲು ಎರಡು ಸೈಡ್ ಲಾಕ್ ಮಾಡಿ, ಮತ್ತೆ ಇನ್ನೊಂದು ಸಲ. ಇವಾಗ ನಿಧಾನವಾಗಿ ಕತ್ತು ಬೆನ್ನು ನೇರ ಮಾಡಿ, ನಿಧಾನವಾಗಿ ತಲೆ ಬಗ್ಸಿ, ತಲೆ ನಮ್ಮ ಕಾಲ್ ಮೇಲೆ ಇಡೋ ಪ್ರಯತ್ನ ಮಾಡೋಣ. ಇಡಕ್ಕಾಗ ರೆಡಿ. ಉಸಿರಾಡ್ತಾ ಇರ್ಬೇಕು, ಉಸಿರಿನೊಂದಿಗೆ ಇರ್ಬೇಕು ನಾವು. ಉಸಿರು ಯಾರು ಬ್ಲಾಕ್ ಮಾಡಬಾರ್ದು. ನಿಧಾನವಾಗಿ ಮೇಲ್ ಬನ್ನಿ. ಇವಾಗ ಒಂದು ನಿಮಿಷ ಮಾತ್ರ ರೆಸ್ಟ್ ಮಾಡೋಣ. ಟೈಮ್ ಆಯ್ತು, 1 ನಿಮಿಷ ರೆಸ್ಟ್. ಕಾಲು ಎರಡು ಒಂದಕ್ಕೊಂದು ಇಂಡಿ ನೋಡ್ತಾ ಇರ್ಲಿ, ಅವಾಗ ನಮ್ ಬಾಡಿಗೆ ರೆಸ್ಟ್ ಸಿಗುತ್ತೆ ಚೆನ್ನಾಗಿ. ಕತ್ತು ಒಂದ್ ಕಡೆ ಹಾಕಿ ರೆಸ್ಟ್ ಸಿಗುತ್ತೆ. ಕಣ್ಣು ಮುಚ್ಚಿ ಸಮಸ್ಥಿತಿ. ಎಲ್ಲರೂ ಸಮಸ್ಥಿತಿಗೆ ಬನ್ನಿ. ಭ್ರಾಮರಿ ಮಾಡ್ಬಿಡೋಣ. ಭ್ರಾಮರಿ ಇದು ಸೂಜಿ ಮುದ್ರೆ ಅಂತ ಹೇಳ್ತಾರೆ. ಲಘುವಾಗಿ ಮುಚ್ಚಿ, ನಮ್ಮ ಕಿವೆ ತಮಟೆ ಲಘುವಾಗಿ ಮುಚ್ಚಿ ಭ್ರಾಮರಿ ಮಾಡೋಣ. ಒಂದು 3 ಸಲ ಭ್ರಾಮರಿ ಮಾಡೋಣ.
ನಿಧಾನವಾಗಿ ಕೈ ಬಿಡ್ತಾ ಇವಾಗ ಧ್ಯಾನ ಮುದ್ರೆಗೆ ಬನ್ನಿ. ಯೋಗ ಮಂತ್ರ ಹೇಳ್ಬಿಟ್ಟು ಮುಗಿಸಿ ಧ್ಯಾನಕ್ಕೆ ಹೋಗೋಣ ಮಕ್ಕಳ. ಧ್ಯಾನ ಮುದ್ರೆ ಎಲ್ರು. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಶ್ಚ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಆವಾ ಪುರುಷಾಕಾರಂ ಶಂಖಚಕ್ರ ಸಿಧಾರಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ. ಓ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಹಂಗೆ ಎಲ್ರು ಧ್ಯಾನಕ್ಕೆ ಹೋಗೋಣ ಮಕ್ಕಳ. ಕಾಲ್ ಕ್ರಾಸ್ ಮಾಡಿ, ಕೈ ಕ್ರಾಸ್ ಮಾಡಿ ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತಾ ಧ್ಯಾನ ಸ್ಥಿತಿಗೆ ಹೋಗೋಣ ಮಕ್ಕಳ. ನಾವು ಆನಾಪಾನಸತಿ ಧ್ಯಾನ ಸ್ಥಿತಿಗೆ ಹೋಗೋಣ. ನಿಧಾನವಾಗಿ ಎಲ್ರು ಕೈ ಕಾಲ್ ಕ್ರಾಸ್ ಮಾಡಿ, ಬೆರಳೊಳಗೆ ಬೆರಳಾಕಿ ಎಲ್ರು ಉಸಿರನ್ನೇ ಗಮನಿಸುತ್ತಾ ಗಮನಿಸುತ್ತಾ ನಿಧಾನವಾಗಿ ನಾವು ಧ್ಯಾನ ಸ್ಥಿತಿಗೆ ಹೋಗೋಣ ಮಕ್ಕಳ. ಆನಾ ಅಂದರೆ ಆನಾಪಾನಸತಿ ಧ್ಯಾನ. ಆನಾ ಎಂದರೆ ಉಸಿರು, ಆನಾಪಾನಸತಿ ಧ್ಯಾನ ಮಾಡುವುದರಿಂದ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ, ನಮ್ಮ ಮನಸ್ಸು ಶಾಂತವಾಗಿರುತ್ತದೆ. ನಿಧಾನವಾಗಿ ಕಣ್ಣನ್ನೇ ಮುಚ್ಚಿ ಉಸಿರನ್ನು ಗಮನಿಸುತ್ತಾ ಗಮನಿಸುತ್ತಾ ಹೋಗೋಣ ಮಕ್ಕಳ. ಧ್ಯಾನ ಮಾಡುವುದರಿಂದ ನಮ್ಮ ಜ್ಞಾನ ಹೆಚ್ಚುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ, ನಾವು ಸ್ಥಿರವಾಗಿರುತ್ತೇವೆ. ನಿಧಾನವಾಗಿ ಉಸಿರನ್ನೇ ಗಮನಿಸುತ್ತಾ ಮಾಡೋಣ. ನಿಧಾನವಾಗಿ ನಮ್ಮ ದೃಷ್ಟಿ ಭ್ರೂಮಧ್ಯ ಇರಲಿ, ಮೂಗಿನ ಮೇಲೆ ಗಮನ ಇರಿಸಿ ಧ್ಯಾನ ಮಾಡೋಣ ಮಕ್ಕಳ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡೋಣ ಮಕ್ಕಳ. ನಮ್ಮ ಉಸಿರಾಟವನ್ನೇ ಗಮನಿಸುತ್ತಾ ಗಮನಿಸುತ್ತಾ ಇರುವುದು ಧ್ಯಾನ. ನಮ್ಮ ಉಸಿರಾಟವನ್ನು ಗಮನಿಸಿದರೆ ನಮ್ಮ ಆತ್ಮಶಕ್ತಿ ಹೆಚ್ಚುತ್ತದೆ, ನಾವು ಸ್ಥಿರತೆಯಿಂದ ಇರಬಹುದು, ನಾವು ಸ್ಥಿರವಾಗಿ ನಿಲ್ಲಬಹುದು. ನಮ್ಮ ಉಸಿರಾಟ ಮಾಡಿದರೆ ಶಿವ, ನಮ್ಮ ಉಸಿರೇ ನಮ್ಮ ಜ್ಞಾನ. ನಾವು ಹೇಳುವವರೆಗೂ ಯಾರು ಕಣ್ಣನ್ನು ಬಿಡಬೇಡಿ.
ನಮ್ಮ ಉಸಿರಾಟವನ್ನು ಗಮನಿಸುವುದೇ ನಮ್ಮ ಜ್ಞಾನ. ನಮ್ಮ ಉಸಿರಾಟವನ್ನು ಗಮನಿಸುತ್ತಾ ಇದ್ದರೆ ನಾವು ಶಿವನನ್ನು ಕಾಣಬಹುದು. ನಮ್ಮ ಉಸಿರಾಟವನ್ನು ಗಮನಿಸುವುದರಿಂದ ನಾವು ಶಿವನನ್ನು ಕಾಣಬಹುದು. ನಮ್ಮ ಉಸಿರೇ ಧ್ಯಾನ. ನಮ್ಮ ಉಸಿರಾಟವನ್ನು ಗಮನಿಸುತ್ತಾ ನಿಧಾನವಾಗಿ ಎಲ್ಲರೂ ನಿಧಾನವಾಗಿ ದೇಹ ಸ್ಥಿತಿಗೆ ಬರೋಣ ಮಕ್ಕಳ. ನಿಧಾನವಾಗಿ ನಿಮ್ಮ ಕೈಗಳನ್ನು ಬಿಡಿಸುತ್ತಾ ಕಣ್ಣಿನ ಮೇಲೆ ಉಜ್ಜಬಾರದು ಕೈಯ. ಕಣ್ಣಿನ ಮೇಲೆ ಕೈ ಪಿರಮಿಡ್ ಆಕಾರದಲ್ಲಿ ಇಟ್ಟು ಕಣ್ಣು ಮೇಲೆ ಇಟ್ಟು 1 ಸೆಕೆಂಡ್ ನಿಧಾನವಾಗಿ ಕೈಗಳನ್ನೇ ನೋಡುತ್ತಾ ಬಿಡ್ಬೇಕು. ಕಣ್ಣು ಯಾರು ಉಜ್ಜಬಾರದು. ನಿಧಾನವಾಗಿ ದೇಹಸ್ಥಿತಿಗೆ ಬಂದ ಮಕ್ಕಳ ಎಲ್ರಿಗೂ ನಮಸ್ಕಾರಗಳು. ಓಕೆ ಮಕ್ಕಳ, ಯೋಗಾಸನ ಪ್ರಾಣಾಯಾಮ ಮಾಡಿಸಿದಂತಹ ನಮ್ಮ ಶಿವಗಂಗಮ್ಮ ಮೇಡಮ್ಗೆ ಧನ್ಯವಾದಗಳನ್ನ ತಿಳಿಸೋಣ. ಹಾಗೆ ಧ್ಯಾನವನ್ನು ಮಾಡೋದಕ್ಕೆ ಸಹಕರಿಸಿದ ದೇಹ, ಮನಸ್ಸು, ಆತ್ಮಕ್ಕೆ, ಪ್ರಕೃತಿಗೆ, ಈ ಮಹಾವತಾರ್ ಫೌಂಡೇಶನ್ಗೆ ನಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆ ಕೊಡೋದ್ರ ಮೂಲಕ ಧನ್ಯವಾದ ಅರ್ಪಿಸೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ಓಕೆ ಮಕ್ಕಳ, ಈಗ ಯೋಗ ಆಯ್ತು, ದೇಹಕ್ಕೆ ಮನಸ್ಸಿಗೆ ಯೋಗ ಧ್ಯಾನ ಮಾಡಿಕೊಂಡು ನಾವೆಲ್ಲರೂ ಕೂಡ ಶಕ್ತಿ ಪಡೆದಿದ್ದೇವೆ. ಈಗ ಜ್ಞಾನ ತಿಳಿಯೋಣವಾ? ಯಾರು ಈ ತರ ಮಾಡ್ತಾ ಇರೋದು ಮಕ್ಕಳ? ನೀವಾ? ನಾನಂತೂ ಅಲ್ಲಪ್ಪ, ಮತ್ತೆ ಇನ್ಯಾರು ಮಾಡ್ತಾರೆ ನನ್ ಬಿಟ್ರೆ? ವಿಷ್ಣು ಮಾಡ್ತಾ ಇರ್ಬೋದು. ಸಣ್ಣ ಪಾಪ. ಓ, ನಿಮ್ಗಿನ್ನ ಇನ್ನೊಂದು ಪಾಪು ಇದೆಯಾ? ನೋಡೋಣ ಅವ್ರು ಯಾರು ಅಂತ. ವೆಲ್ಕಮ್ ಪಾಪು. ವೆಲ್ಕಮ್ ಸರ್. ನನ್ನ ಕನ್ನಡಿಯಲ್ಲಿ ಎಲ್ಲರನ್ನು ನೋಡ್ತಾ ಇದ್ದೇನೆ ದೂರದೃಷ್ಟಿಯಿಂದ. ಎಲ್ಲರೂ ಸೂಪರ್ ಆಗಿ ಕಾಣ್ತಾ ಇದ್ದಾರೆ, ದೊಡ್ಡ ಕಾಣ್ತಾ ಇದ್ದಾರೆ. ವೆಲ್ಕಮ್ ಮಕ್ಕಳೇ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸ್ವಾಗತ. ನಾನ್ ಯಾರು ಗೊತ್ತಾ? ನಿಮ್ಮ ಫ್ರೆಂಡು ಸ್ಮಾಲ್ ಗೌಡ. ನಾ ಮಾತಾಡೋದು ಕೇಳ್ತಾ ಆಯ್ತಾ? ಯಾರಾದ್ರೂ ಹೇಳಿ ನೋಡೋಣ, ಸ್ಪಷ್ಟವಾಗಿ ಕೇಳ್ತಾ ಐತಾ ನಾ ಮಾತಾಡೋದು? ಇಲ್ಲ, ನೀವ್ ಯಾರು ಕಾಣಲ್ಲ ನನಗೆ. ಓಕೆ, ಡನ್. ಎಸ್ ಮಕ್ಕಳೇ, ಚೆನ್ನಾಗಿ ಕಾಣ್ತಿದ್ದೀರಾ. ಓಕೆ, ಥ್ಯಾಂಕ್ ಯು ಪುಟಿ, ಥ್ಯಾಂಕ್ ಯು.
ಓಕೆ ಮಕ್ಕಳೇ, ಅಂತೂ ಇಲ್ಲಿ ತನ ಈ ಯೋಗಾಸನ ಪ್ರಾಣಾಯಾಮ ಮತ್ತು ಧ್ಯಾನನೂ ಕೂಡ ಮಾಡಿಸಿದ್ರು ಶಿವಗಂಗಾ ಮೇಡಮ್, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಎಸ್ ಮಕ್ಕಳೇ, ಇವತ್ತು ಮಕ್ಕಳ ಸಮ್ಮರ್ ಕ್ಯಾಂಪಿನ 16ನೇ ದಿನದಲ್ಲಿ ಇದ್ದೀರಾ. ಇನ್ನು ಕೇವಲ 5 ದಿನ ಮಾತ್ರ ಇರೋದು 21 ದಿನಕ್ಕೆ. ಅಂತೂ ಸುಮಾರು ವಿಷಯವನ್ನು ಕಲಿತಾ ಇದ್ದೀರಾ. ಇವತ್ತೊಂದು ವಿಶೇಷವಾದ ಜ್ಞಾನವನ್ನ ಪಡ್ಕೊಳ್ಳೋಣ ಮಕ್ಕಳೇ. ನಾವು ಏನಂತಂದ್ರೆ, ನಿಮಗೊಂದು ಉದಾಹರಣೆ ಸಹಿತ ಹೇಳ್ತೇನೆ ನಾನು. ಬಹುಶಃ ನಿಮಗಿನ್ನು ಪ್ರೈಮರಿ ಸ್ಕೂಲ್ಗಿಂತ ಕೆಳಗಿರೋರಿಗೆ, ಮೋಸ್ಟ್ಲಿ 5 ಅಥವಾ 6ನೇ ಕ್ಲಾಸ್ನಲ್ಲಿ ಇದ್ರೆ ಇಲ್ಲಿ ಬರುತ್ತೆ ಒಂದು ವಿಷಯ. ಏನಂತಂದ್ರೆ, ಬೇಸಿಗೆ ಕಾಲದಲ್ಲಿ ಆ ಕ್ಲಾಸ್ ಇದ್ದಾಗ ಗುರುಗಳು ಸ್ಕೂಲಲ್ಲಿ ಒಂದು ಬೂತ್ ಕನ್ನಡಿ ಅಂತ ಕನ್ನಡಿ ಇರುತ್ತೆ. ಹೊರಗಡೆ ಸ್ಕೂಲಿಂದ ಹೊರಗಡೆ ಕರ್ಕೊಂಬಂದು ಅಡಿಗೆ ಪೇಪರ್ ಇಟ್ಟು ಅದ್ಮೇಲೆ ಬೂತ್ ಕನ್ನಡಿ ಹಿಡಿದು ಸೂರ್ಯನ ಕಿರಣ ಬೀಳ್ತಿರ್ತಲ್ಲ ಹಂಗ್ ಹಿಡ್ಕೊಂಡು ನಿಂತ್ಕೊಂತಾರೆ. ಸ್ವಲ್ಪ ಹೊತ್ತು ಹಿಡ್ಕೊಂಡು ನಿಂತ್ಕೊಂಡಾಗ ಆ ಸೂರ್ಯನ ಕಿರಣಗಳು ಅಲ್ಲಿ ಒಂದ್ ಕಡೆ ಬಿದ್ದಾಗ ಹಾಳಿಗೆ ಬೆಂಕಿ ಹತ್ತುತ್ತೆ. ಯಾವುದೇ ಜಾದು ಇಲ್ಲ, ಮಂತ್ರ ಇಲ್ಲ, ಯಾವುದೇ ಲೈಟರು ಇಲ್ಲ, ಕಡ್ಡಿ ಪೆಟ್ಟಿಗಿಂದ ಕಡ್ಡಿನೂ ಕೆರೆದಿಲ್ಲ, ಆದ್ರೆ ಹಾಳಿ ಬೆಂಕಿ ಹತ್ತಿ ಉರಿಯುತ್ತೆ. ಇದು ಹೆಂಗ್ ಸಾಧ್ಯ? ಮಾಸ್ತರ್ ಏನಾದ್ರು ಮಾಟ ಮಾಡಿದ್ರಾ? ಯಾವುದೂ ಇಲ್ಲ. ಬಹುಶಃ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ದೊಡ್ಡವರು ಇರ್ತಾರಲ್ಲ, ಅವ್ರನ್ನ ಕೇಳಿ, ಅವ್ರಿಗೂ ನೋಡಿರ್ತಾರೆ ಸಣ್ಣರಿದ್ದಾಗ. ನಿಮ್ಗೆ 5 ಅಥವಾ 6ನೇ ಕ್ಲಾಸ್ನಲ್ಲಿ ಬಂದಿರುತ್ತೆ ವಿಷಯ ಇದು. ಏನ್ ಹಂಗಾರ ಅದು? ಅವು ಕನ್ನಡಿ ಹಿಡಿದ್ರೆ ಪೇಪರ್ ಹೆಂಗ್ ಉರಿಯುತ್ತೆ ಅನ್ನೋದನ್ನ ನೀವು ನೋಡ್ಬೇಕಲ್ಲ ಮಕ್ಕಳೇ. ಇದ್ ಇನ್ನೂ ಒಂದ್ ಸ್ವಲ್ಪ ನಿಮ್ಗೆ ಸರಳವಾಗಿ ಅರ್ಥ ಆಗ್ಬೇಕು ಅಂತಂದ್ರೆ, ಕನ್ನಡಿ ಇರ್ತಲ್ಲ ನಿಮ್ಮ ಮನೇಲಿ, ಒಡೆದಂತ ಚೂರ ಕನ್ನಡಿ ಇರ್ತಲ್ಲ ಅಥವಾ ಗ್ಲಾಸ್ ಇರುತ್ತಲ್ಲ, ಸೂರ್ಯನ್ ಬಿಸಿಲಿದ್ದಾಗ ಅದು ಸೂರ್ಯನ ಹತ್ರ ಹೊರಗಡೆ ಹೋಗಿ ನಿಂತ್ಕೊಂಡು ನೀವು ಕಿಟಕಿ ಹತ್ರ ಅಥವಾ ಹೊರಗಡೆ ಬಾಗಿಲಿನ ಹೊರಗಡೆ ಹೋಗಿ ನಿಂತ್ಕೊಂಡು ಆ ಕನ್ನಡಿ ನಿಂಗೆ ಹಿಡ್ಕೊಳ್ರಿ. ನೀವು ಗ್ಲಾಸ್ ಹಿಡ್ಕೊಂಡ್ರೆ ಅದ್ ಕಿರಣ ಬರುತ್ತೆ, ಬೆಳಕು ಬರುತ್ತೆ. ಅದನ್ನ ಒಳಗಡೆ ಕತ್ಲಿರೋ ಜಾಗ ಕಳಿಸಿದ್ರೆ ಫುಲ್ ಫೋಕಸ್ ಆಗಿ ಕಾಣುತ್ತೆ. ಅದ್ ಹೆಂಗ್ ಸಾಧ್ಯ? ಇದು ಸೂರ್ಯನ ಕಿರಣಗಳನ್ನ ಕನ್ನಡಿ ಗಾಜಿನ ಮುಖಾಂತರ ಹರಿಸಿದಾಗ ಅಲ್ಲಿ ಒಂದು ಎಕ್ಸ್ಟ್ರಾ ಶಕ್ತಿ ಉತ್ಪತ್ತಿ ಆಗುತ್ತೆ ಮಕ್ಕಳೇ. ಹೌದಾ? ಹೀಗೆ ಶಕ್ತಿ ಉತ್ಪತ್ತಿ ಆದಾಗ ಇದಕ್ಕೆ ಒಂದು ಬೂತ್ ಕನ್ನಡಿ ಅನ್ನೋದು ವಿಶೇಷವಾಗಿ ಮಾಡಿರ್ತಾರೆ. ಅದನ್ನ ಆ ಕನ್ನಡಿಯನ್ನ ಹಿಡಿದಾಗ, ಒಂದೇ ಕಡೆ ಸ್ಥಿರವಾಗಿ ಹಿಡಿದಾಗ ಸೂರ್ಯನ ಕಿರಣಗಳು ಎಲ್ಲವೂ ಕೂಡ್ಕೇಳ್ತಾವ, ಅಲ್ಲಿ ಏಕೀಕರಣಗೊಂಡು ಒಂದೇ ಕಡೆ ಫೋಕಸ್ ಕೊಡ್ತವೆ. ಫೋಕಸ್ ಕೊಟ್ಟಾಗ ಅಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ. ಎಷ್ಟು ಶಾಖ ಇರುತ್ತೆ ಅಂದ್ರೆ, ನೀವು ಕೈ ಏನಾದ್ರೂ ಅಲ್ಲಿ ಅಡಿಗಿಟ್ರೆ ಕೈ ಬಿಸಿ ಆಗುತ್ತೆ, ಕೈ ಸುಡುತ್ತೆ, ಅಷ್ಟೊಂದು ಶಾಖ ಇರುತ್ತೆ. ಆತರ ಸ್ಥಿರವಾಗಿ ಹಿಡ್ಕೊಂಡಾಗ, ಅಂದ್ರೆ ಕೈ ಸೇಕ್ ಆಗದಂಗೆ ಹಿಡ್ಕೋಬೇಕು. ಅದನ್ನ ಒಂದೇ ತರ ಹಿಡ್ಕೊಂಡಾಗ 1 ಅಥವಾ 2 ನಿಮಿಷ, ಅಂದ್ರೆ 90ರಿಂದ 120 ನಿಮಿಷ ಅದನ್ನ ಹಿಡ್ಕೊಂಡಾಗ ಆಟೋಮೆಟಿಕ್ಲಿ ಅದು ಪೇಪರ್ ಬೆಂಕಿ ಹತ್ತಿ ಉರಿಯಕ್ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಶಾಖ ಇರುತ್ತೆ ಅದ್ರಲ್ಲಿ. ಇದು ಹೆಂಗ ಸರ್ ಸಾಧ್ಯ? ಅದ್ ಹೆಂಗಾಗುತ್ತೆ ಅಂತಂದ್ರೆ, ಅದು ಸೈನ್ಸ್, ಅದು ವಿಜ್ಞಾನ. ಹೌದಾ? ಇದು ಜಸ್ಟ್ ಉದಾಹರಣೆ ಹೇಳ್ತಾರೆ ನಿಮಗೆ. ಇದೇ ಉದಾಹರಣೆ ಮುಖಾಂತರ ನಿಮ್ಗೊಂದು ಹೊಸ ವಿಷಯವನ್ನ ನಾ ಪರಿಚಯ ಮಾಡಿಸ್ತೇನೆ ಮಕ್ಕಳೇ. ಬಹುಶಃ ನಂದು ಪಿರಾಮಿಡ್ ಇದ್ದು ಮೇಲ್ಗಡೆ ಇದೆ, ಅಲ್ಲಿ ಕತ್ಲ ಇದೆ, ನನಗೆ ತೋರ್ಸಕ್ಕಾಗಲ್ಲ. ಆಮೇಲೆ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರ ಮನೆಯಲ್ಲಿ ಇದೆ, ಅದನ್ನ ತೋರಿಸ್ತೇನೆ ಆಮೇಲೆ. ಹೌದಾ? ನೀವೆಲ್ಲ ನೋಡ್ಬೋದು. ಪಿರಾಮಿಡ್ ಬಹುಶಃ ನಿಮ್ ಪರಿಚಯ ಇತ್ತು ಅಂತಂದ್ರೆ ಆ ಪಿರಾಮಿಡ್ ಬಗ್ಗೆ ಒಂದು ಇಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಈ ಪಿರಾಮಿಡ್ ಅಂತಕ್ಕಂಥದ್ದು ನಮ್ಮ ಭೂಮಿಯ ಮೇಲೆ, ಭೂಮಿಯ ಮಧ್ಯ ರೇಖೆ ಇರ್ತದಲ್ಲ, ಆ ಮಧ್ಯ ರೇಖೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಈಜಿಪ್ಟ್ ಅಂತಕ್ಕಂಥದ್ದು. ಆ ಈಜಿಪ್ಟ್ ಅಲ್ಲಿ 5000 ವರ್ಷಗಳ ಹಿಂದೆ, ನೋಡ್ರಿ, 1 ವರ್ಷ 2 ವರ್ಷ ಅಲ್ಲ, 5000 ವರ್ಷಗಳ ಹಿಂದೆ ಕಟ್ಟಿದಂತ ಪಿರಾಮಿಡ್ಗಳಿದಾವೆ ದೊಡ್ಡ ದೊಡ್ಡವಲ್ಲಿ. ಆ ಪಿರಾಮಿಡ್ಗಳನ್ನ ಹೆಂಗ್ ರಚನೆ ಮಾಡಿರ್ತಾರೆ ಅಂತಂದ್ರೆ, 4 ಕಡೆ, ನಮ್ಮ ಮನೆಗೆ 4 ಕಡೆ ಇರ್ತದಲ್ಲ, ಮನೆಗೆ ಗೋಡೆಗಳು 4 ಕಡೆ ಇಲ್ಲ, ಆತರ 4 ಕಡೆ ಗೋಡೆ ಇರ್ತವೆ. ಅವನ್ ಮೇಲ್ಗಡೆ ಒಯ್ದು ಚೂಪಿ ಕೂಡ್ಸಿರ್ತಾರೆ. ಹೌದಾ? ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಪಿರಮಿಡ್ ಒಳಗಡೆ ಸೂರ್ಯನ ಕಿರಣಗಳು ಬಿದ್ದಾಗ ಅದ್ರ ಒಳಗಡೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಶಕ್ತಿ ಹೆಂಗಿರುತ್ತೆ ಅಂದ್ರೆ, ಅದ್ರ ಒಳಗಡೆ ಇರ್ತಕ್ಕಂಥ ಯಾವುದೇ ವಸ್ತು ಅಥವಾ ಪ್ರಾಣಿ ಅವುಗಳನ್ನ ಹಾಳಾಗದಂಗ್ ನೋಡ್ಕೊಳ್ತೈತಿ. ಇದನ್ನ ನೀವು ದೊಡ್ಡವರಾದ್ಮೇಲೆ ಇಲ್ಲಿ ವಿಷಯ ಬರುತ್ತೆ. ಅಲ್ಲಿ ಸತ್ತ ಜೀವಗಳು ಇರ್ತಲ್ಲ, ದೇಹಗಳ, ಅದಕ್ಕೆ ಮಾಂಸ ಅಂತ ಹೇಳ್ತಾರ ಅವರು. ಆ ಸತ್ತಂತ ದೇಹಗಳನ್ನ ಎಷ್ಟೋ ವರ್ಷಗಳವರೆಗೆ ಅಲ್ಲಿ ಇಟ್ಟರು ಕೂಡ ಕೆಟ್ಟಿರಲ್ಲ, ಹಾಳಾಗಿರಲ್ಲಂತೆ. ಅದ್ ಹೆಂಗ್ ಸಾಧ್ಯ? ಸೂರ್ಯನ ಕಿರಣಗಳನ್ನ ಅಲ್ಲಿ ಏಕೀಕರಣಗೊಳಿಸಿ ಒಳಗಡೆ ಪಾಸ್ ಮಾಡ್ಕೊಳ್ತದೆ ಯೂನಿವರ್ಸ್. ಅವಾಗ ಅಲ್ಲಿ ಒಂದು ಶಕ್ತಿ ಅದ ರಕ್ಷಾ ಕವಚವಾಗಿ ಕೆಲಸ ಮಾಡ್ತದೆ. ಹೀಗೆ ಇದನ್ನ ಆಧಾರವಾಗಿ ಇಟ್ಟುಕೊಂಡು ಪತ್ರಿಜಿ ಅಂತಕ್ಕಂಥ ಗುರುಗಳು ಇದನ್ನ ಜಾಸ್ತಿ ಸ್ಟಡಿ ಮಾಡಿ, ಸಾಮಾನ್ಯವಾಗಿ ಇದ್ರ ಉಪಯೋಗ ಎಲ್ಲಾ ಕಡೆ ತಗೋಬೇಕಲ್ಲ, ನಾವು ಎಲ್ಲರೂ ಈಜಿಪ್ಟಿಗೆ ಹೋಗಕ್ಕಾಗಲ್ಲ, ಅಲ್ಲಿ ಕುತ್ಕೊಳಕ್ಕಾಗಲ್ಲ, ಜ್ಞಾನ ತಗೊಳಕ್ಕಾಗಲ್ಲ ಅನ್ನೋಕೆ ಮಾಡಿದ್ರು. ಅದನ್ನೇ ಸೇಮ್ ಮಾಡಿಫೈ ಮಾಡಿ ಅದ್ರದ್ದ ಪ್ರತಿರೂಪ ಅಂತ ಹೇಳ್ತಾರಲ್ಲ, ಹಂಗೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪಿರಮಿಡ್. ಮೋಸ್ಟ್ಲಿ ಇಲ್ಲಿಗೆ ಕೆಲವ್ರು ಧ್ಯಾನ ಮಾಡ್ತಕ್ಕ ನಾಗರತ್ನ ಮೇಡಮ್ ಅವ್ರನ್ನ ಹಾಕೊಂಡ್ ಕುತ್ಕೊಂಡಾರ, ನೋಡ್ಬೋದು ನೀವು ಅಲ್ಲಿ. ಸಣ್ಣದೊಂದು ಕ್ಯಾಪ್ ಪಿರಮಿಡ್ ಹಾಕಂದ್ರೆ ಅದು ಪಿರಮಿಡ್. ಅದೇ ತರದ್ದು 2 ಸೈಜ್, ಅಂದ್ರೆ
ಒಂದು ಸ್ಟ್ಯಾಂಡ್ ಇರುತ್ತೆ, ಅದ್ರ ಮೇಲೆ ಎರಡು ಎರಡು ಸೈಜ್ ಇಂದ ಇರುತ್ತೆ. ಅದ್ರ ಕೆಳಗಡೆ ಕುತ್ಕೊಂಡು ನಾವು ಧ್ಯಾನ ಮಾಡ್ಲಿಕ್ಕೆ. ಇದು ಏನ್ ಲಾಭ ಹಂಗಾರ? ಪಿರಮಿಡ್ ಅಂದ್ರೆ ಏನು? ಅದನ್ನ ಯಾಕೆ ಬಳಸ್ಬೇಕು? ಬಳಸೋದ್ರಿಂದ ನಮಗೇನ್ ಲಾಭ? ಎಲ್ಲೆಲ್ಲೆಲ್ಲ ಇದನ್ನ ಬಳಕೆ ಮಾಡ್ಬೋದು ಅನ್ನತಕ್ಕಂಥ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಪಿರಮಿಡ್ ಒಂದು ಶಕ್ತಿಯ ಕೇಂದ್ರ ಇದು. ಅದಕ್ಕೆ ಸ್ಪಿರಿಚುವಲ್ ಎನರ್ಜಿ ಪವರ್ ಹೌಸ್ ಅಂತ ಹೇಳ್ತಾರೆ. ಅಂದ್ರ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಅಂತ. ಅದ್ ಹೆಂಗೆ ಅಂತಂದ್ರೆ, ನೀವು ಅದ್ರ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ, ಉದಾಹರಣೆಗೆ ಹೇಳ್ಬೇಕಂದ್ರ, ಈಗ ಸಿಕ್ಕಾಪಟ್ಟೆ ಗಲಾಟೆ ಇರುತ್ತೆ, ಮಾರ್ಕೆಟ್ ಇರುತ್ತೆ, ಸಂತಿ ಒಳಗೆ ಹೋಗಿ ನಾವು ಧ್ಯಾನ ಮಾಡಿದ್ರೆ ಧ್ಯಾನ ಮಾಡಕ್ ಆಗಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಗಲಾಟೆ ಇರುತ್ತೆ. ಸಂತ್ಯಾಗ ಒಬ್ಬ ತಗ ಅಂತಾರ, ಒಬ್ರು ಕೊಡು ಅಂತಾರೆ, ಹೋಗು ಅಂತಾರ, ಚೂ ಅಂತಾರ, ಬಾ ಅಂತಾರೆ. ಅಲ್ಲಿ ಧ್ಯಾನ ಮಾಡಕ್ಕಾಗಲ್ಲ, ಮನಸ್ಸನ್ನು ಸ್ಥಿರವಾಗಿ ನಿಲ್ಸಕ್ಕಾಗಲ್ಲ. ಅಲ್ಲಿ ಏನಾದ್ರು ಒಂದು ದಿನ ಪೂರ 24 ತಾಸು ಧ್ಯಾನ ಮಾಡಿದ್ರೆ ಏನೋ ಈ ಚೂರುಚಾರ ನಮಗೆ ಎನರ್ಜಿ ಸಿಗ್ತತಲ್ಲ, ಆ ಶಕ್ತಿ ಸಿಗ್ಬೇಕಂದ್ರೆ ನೀವು ಹೊರಗಡೆ ಬಯಲು ಪ್ರದೇಶ ಇರುತ್ತೆ ನೋಡ್ರಿ, ಅಥವಾ ಮನೆಯಲ್ಲಿ ನೀವೇನಾದ್ರೂ ಕುತ್ಕೊಂಡ್ ಮಾಡಿದ್ರೆ ಧ್ಯಾನನ ಒಂದ್ 14 ತಾಸು ಧ್ಯಾನ ಮಾಡಿದ್ರೆ ಒಂದಿಷ್ಟು ಏನೋ ಚೂರುಚಾರ ಶಕ್ತಿ ಸಿಗುತ್ತೆ. ಅಷ್ಟು ಶಕ್ತಿ ನಿಮಗೆ ಹೊರಗಡೆ ಸಿಗ್ಬೇಕಂದ್ರೆ ಹೊಲಗುಳಾಗ ಕುತ್ಕೊಂಡ್ ಮಾಡಿದ್ರೆ ಒಂದ್ 8 ರಿಂದ 10 ತಾಸು ಮಾಡಿದಾಗ ನಿಮಗೆ ಆ ಚೂರುಚಾರು ಶಕ್ತಿ ಸಿಗುತ್ತೆ. ಇದು ಇನ್ನೂ ಕಡಿಮೆ ಸಮಯದೊಳಗೆ ನಮಗೆ ಹೆಚ್ಚು ಧ್ಯಾನ ಸಿಗ್ಬೇಕು, ಧ್ಯಾನ ಶಕ್ತಿ ಸಿಗ್ಬೇಕು ಅಂದ್ರೆ ಸ್ಪಿರಿಚುವಲ್ ಆಧ್ಯಾತ್ಮಿಕ ಶಕ್ತಿ ನಮಗೆ ಸಿಗ್ಬೇಕು ಅಂತಂದ್ರೆ ನಾವ್ ಹೇಳ್ಕೊಂಡ್ರೆ ಬೆಟ್ಟ ಗುಡ್ಡಗಳು ಇರ್ತಾವಲ್ಲ, ಅದ್ರ ಮೇಲೆ ಹೋಗಿ ಕುತ್ಕೊಂಡ್ರೆ ಪ್ರಶಾಂತ ವಾತಾವರಣ ಇರುತ್ತೆ. ಅಲ್ಲಿ ಒಂದು 6 ತಾಸು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಸಾಕು, ನಿಮ್ಗೆ ಆ ಶಕ್ತಿ ಸಿಗುತ್ತೆ. ಇನ್ನು ಸಮುದ್ರ ದಂಡ್ಯಾಗ ಹೋಗಿ ಕುತ್ಕೊಂಡು ನೀವ್ ಏನಾದ್ರೂ ಧ್ಯಾನ ಮಾಡಿದ್ರೆ ಒಂದು 4 ತಾಸು ಧ್ಯಾನ ಮಾಡಿದ್ರೆ ಸಾಕು, ನಿಮ್ಗೆ ಆ ಶಕ್ತಿ ಸಿಗುತ್ತೆ. ಇನ್ನು ಕಡಿಮೆ ಸಮಯ ಅಂದ್ರೆ ದೇವಸ್ಥಾನಗಳು ಶಿಖರ ಇರ್ತಾವ ನೋಡಿ, ಗರ್ಭಗುಡಿ ಒಳಗ ಶಿಖರ ಮಾಡಿರ್ತಾರಲ್ಲ, ನೋಡಿರ್ಬೋದು ನೀವು. ಅದು ಪಿರಮಿಡ್ ಏನಾದ್ರೂ ಇದ್ರೆ ತೋರಿಸಿ ಸರ್, ಇನ್ನೂ ಅರ್ಥ ಆಗತ್ ಮಕ್ಳಿಗೆ ಈ ತರ ಇದ್ರೆ. ಇಲ್ಲ ಮೇಡಮ್, ಅದು ಮೇಲ್ಗಡೆ ಇದೆ, ಇಲ್ಲಿ ಕತ್ಲ ಇದೆ, ಹಾಗಾಗ್ಬಿಟ್ಟು ಅದಕ್ಕೆ ನಿಮಗೆ ಆಮೇಲೆ ತೋರಿಸ್ತೀನಿ. ಈ ತರದ್ದು ಚಿಕ್ಕದಿರುತ್ತಲ್ಲ ಸರ್, ನೀರ್ ಮೇಲೆ ತರಕಾರಿ ಮೇಲೆ ಏನಾದ್ರೂ ಇಡೋದಕ್ಕೆ ಸ್ಮಾಲ್ ಇದ್ರೆ ನೀವ್ ಅದನ್ನ ಹಿಡಿದು ಇದೆಲ್ಲ ತೋರ್ಸ್ಬೋದಲ್ವಾ, ಸ್ಟ್ರಕ್ಚರ್ ಎಫೆಕ್ಟ್ಸ್ ಇದ್ರೆ ನೋಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ಚೂರ್ ನಿಮ್ ಹತ್ರ ಇದ್ರೆ ತೋರಿಸ್ಬಿಡಿ ಮೇಡಮ್, ಯಾಕಂದ್ರೆ ಅಲ್ಲಿ ಹೊರಗಡೆ ಇದೆ, ತಗೊಂಡ್ಬರ್ಬೇಕಂತ ಹೋಗಿ ಈಗ. ಓಕೆ ಮಕ್ಕಳೇ, ಕಾಣಿಸ್ತಾ ಇದೆಯಾ ಕ್ಲಿಯರ್ ಆಗಿ? ಸಿಂಬಲ್ ತೋರಿಸ್ಬೇಕು ನೀವು, ಕಾಣಿಸ್ತಾ ಇದೆಯಾ? ಇದ್ ನೋಡ್ತಾ ಇದ್ದೀರಲ್ವಾ, ಇದು ಪಿರಮಿಡ್ ಆಕಾರ. ಈಗ ಸರ್ ಸಣ್ಣಗೌಡ್ರು ಸರ್ ಏನ್ ಹೇಳ್ತಾ ಇದ್ದಾರೆ, ಇದೇ ಪಿರಮಿಡ್. ಈ ರೀತಿ ಆಕಾರ 4 ಸುತ್ತ ಈ ರೀತಿ ಇರುತ್ತೆ ನೋಡಿ, 1 2 3 4 ಕಡೆ ಸ್ಕ್ವೇರ್ ಟೈಪ್ ಇರುತ್ತೆ, ತ್ರಿಭುಜ ಆಕಾರ ಇರುತ್ತೆ. ಮತ್ತೆ ಇದೇ 2x2 ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ. ಹಾಗೆ ನೋಡ್ಬೋದು, ತೋರಿಸ್ತೀನಿ. ಇದು ಚಿಕ್ಕದು, ಇದು ವಾಟರ್ ಮೇಲೆ ಇಟ್ಕೊಳ್ಳೋದು, ತರಕಾರಿ ಮೇಲೆ ಇಟ್ಕೊಳ್ಳೋದು ಮಾಡಿದಾಗ ಅದಕ್ಕೆ ಎನರ್ಜಿ ಇದರಿಂದ ಹೋಗುತ್ತೆ. ಅದೇ ರೀತಿ ನೋಡಿ, ಚೇರ್ ಕಾಣಿಸ್ತಿದ್ಯಾ, ಪಿರಮಿಡ್ ಚೇರ್. ನೀವು ಈಗ ನೋಡಿ, ಇದರ ಕೆಳಗಡೆ ನೀವು ಕುಳಿತು ಧ್ಯಾನ ಮಾಡಿದಾಗ ಈಗ ಏನು ಸರ್ ಹೇಳಿದ್ರು, ಆ ಶಕ್ತಿ ಕಾಸ್ಮಿಕ್ ಎನರ್ಜಿ ನಿಮಗೆ ಪ್ರಸಾರ ಆಗುತ್ತೆ, ನೋಡ್ಬೋದು. ಓಕೆ, ಕಂಟಿನ್ಯೂ ಮಾಡಿ ಸರ್. ಓಕೆ ಮಕ್ಕಳ, ಈಗೇನ್ ನೋಡಿದ್ರಲ್ಲ ನೀವು, ಇವು ಪಿರಮಿಡ್. ಇದು ಈ ಪಿರಮಿಡ್ ಅಂದ್ರೆ ನಾನೀಗ ಸಮುದ್ರ ದಂಡೆಯಲ್ಲಿ ಕುತ್ಕೊಂಡು ಮಾಡಿದ್ರೆ ಎಷ್ಟು 8 ತಾಸು ಬೇಕಿತ್ತಲ್ಲ, ಅದೇ ದೇವಸ್ಥಾನದಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರೆ 4 ತಾಸಿಗೆ ಸಿಗ್ತಕ್ಕಂತ ಎನರ್ಜಿ ನಿಮಗೆ ಪ್ರಶಾಂತವಾಗಿರ್ತಕ್ಕಂಥ ಇದು ಪಿರಮಿಡ್ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಕೇವಲ 2 ಗಂಟೆ ಧ್ಯಾನ ಮಾಡಿದ್ರೆ ಸಾಕು. ನೋಡ್ರಿ ಎಷ್ಟೊತ್ ಮಾಡ್ಬೇಕಾಯ್ತು, ಸಂತ್ಯಾಗಾದ್ರೆ 24 ತಾಸು ಮಾಡ್ಬೇಕಾಯ್ತು, ಮನ್ಯಾಗ 18 ತಾಸು, ಹೊಲಗುಳಾಗಾದ್ರೆ 12 ತಾಸು, ಸಮುದ್ರ ದಂಡೆಗಾದ್ರೆ 8 ತಾಸು, ದೇವಸ್ಥಾನದಾಗ 4 ತಾಸು, ಪಿರಮಿಡ್ ಕೆಳಗಡೆ ಕುತ್ಕಂದ್ರೆ ಬರೀ 2 ತಾಸು ಮಾಡಿದ್ರೆ ಸಾಕು ನೀವು ಧ್ಯಾನನ. ಅಷ್ಟು ಶಕ್ತಿ ನಿಮ್ಗೆ ಸಿಗುತ್ತೆ. ಇದೇ ಪಿರಮಿಡ್ ಕೆಳಗಡೆ ನೀವು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದ್ರೆ ಬೆಳಗಿನ 3 ಗಂಟೆಯಿಂದ ಸೂರ್ಯ ಉದಯ ಆಗೋದ್ರ ಒಳಗಡೆ, ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರ. ಆ ಸಮಯದಲ್ಲಿ ಇದೇ ಪಿರಮಿಡ್ ಕೆಳಗಡೆ ಕುತ್ಕೊಂಡು ನೀವ್ ಏನಾದ್ರೂ ಧ್ಯಾನ ಮಾಡಿದ್ರೆ ಒಂದೇ 1 ಗಂಟೆ 60 ಮಿನಿಟ್ಸ್ 60 ನಿಮಿಷ ಇದನ್ನ ಧ್ಯಾನ ಮಾಡಿದ್ರೆ ಸಾಕು. ನೀವು ಹೊರಗಡೆ ಏನ್ ಹೇಳಿದ್ನಲ್ಲ ಇಷ್ಟೊತ್ತನ ಉದಾಹರಣೆಗೆ, ಅವೆಲ್ಲದರಲ್ಲಿ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋವಷ್ಟು ಸಮಯ ಇದ್ದು ಕೇವಲ 1 ಗಂಟೆ ಒಳಗೆ ನಿಮಗೆ ಎನರ್ಜಿ ಸಿಗುತ್ತೆ. ಹಂಗಾರೆ ಆ ಎನರ್ಜಿ ಎದಕ್ ಬೇಕ್ರಿ ಸರ್ ನಮಗೆ? ಅದ್ ಏನ್ ನಮಗೆ ಲಾಭ? ಏನ್ ಲಾಭ ಅಂತಂದ್ರ, ಅದರಿಂದ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನ, ನಿಮ್ಮ ಒಳಗಡೆ ಒಂದು ವಿಶೇಷವಾದ ಶಕ್ತಿ ಇದೆ, ಪ್ರತಿಯೊಬ್ಬರಿಗೂ ಆ ಎನರ್ಜಿ ಇರುತ್ತೆ. ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳ್ತಾರೆ, ಆಧ್ಯಾತ್ಮಿಕ ಶಕ್ತಿ ಅಂತೇಳಿ.
ಈ ದೈಹಿಕ ಶಕ್ತಿ ಬೇರೆ, ಇದು ಉಣ್ತೇವಿ ಬಲಾಢ್ಯವಾಗಿದ್ದು ಈ ಶಕ್ತಿ ಬೇರೆ, ಮನಸ್ಸಿನ ಶಕ್ತಿ ಬೇರೆ, ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ತಾರೆ. ಆ ಸ್ಪಿರಿಚುವಲ್ ಎನರ್ಜಿ ನಿಮ್ಮಲ್ಲಿ ಜಾಗೃತಗೊಳ್ಳುತ್ತೆ, ಜಾಸ್ತಿ ಆಗುತ್ತೆ. ಆ ಸ್ಪಿರಿಚುವಲ್ ಎನರ್ಜಿ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನಿಮ್ಮ ಜೀವನದಲ್ಲಿ ನೀವು ಏನಾದ್ರೂ ಸಾಧಿಸ್ಬಹುದು, ನೀವು ದೇವರೇ ಆಗ್ಬಹುದು, ಹಾಗೆ ಆಗ್ತೀರಾ. ಮತ್ ನೀವೇನ್ ಅನ್ಕೊಂಡಿರ್ತೀರಲ್ಲ, ಉದಾಹರಣೆ ಡಾಕ್ಟ್ರು, ಸೈಂಟಿಸ್ಟು, ಲಾಯರು, ಲೆಕ್ಚರ್ ಆಗ್ಬೇಕು ಅಂತ ಏನ್ ಅನ್ಕೊಂಡಿರಲ್ಲ, ಅದು ಎಲ್ಲದೂ ಈಸಿಯಾಗಿ ಆಗ್ಬಹುದು ನೀವು. ಜೊತೆಗೆ ಈ ಒಂದು ಭೂಮಿ ಬಂದವಲ್ಲ, ಇಲ್ಲಿ ನಮ್ಗೆ ಏನೆಲ್ಲ ಸಿಕ್ಕಿದೆಲ್ಲ, ಪ್ರಕೃತಿ, ಗಾಳಿ, ಬೆಳಕು, ನೀರು, ಆಹಾರ ಎಲ್ಲ ಕೊಟ್ಟಿದೆಲ್ಲ, ಅವೆಲ್ಲಕ್ಕೂ ಕೂಡ ಗ್ರಾಟಿಟ್ಯೂಡ್ ಕೊಡಬಹುದು. ನಮಗೆ ಜನ್ಮ ಕೊಟ್ಟಿದಾರಲ್ಲ ತಂದೆ ತಾಯಿಗಳು, ಅವ್ರಿಗೆ ಗ್ರಾಟಿಟ್ಯೂಡ್ ಕೊಡಬಹುದು. ಜೊತೆಗೆ ನಿಮ್ಗೇನಾದ್ರೂ ನೆನಪಿನ ಶಕ್ತಿ ಕಡಿಮೆ ಇತ್ತು ಅಂತಂದ್ರೆ ಈ ಬ್ರಾಹ್ಮಿ ಮುಹೂರ್ತದೊಳಗೆ ನೀವು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದು 21 ದಿವಸ ಈಗ ಕ್ಲಾಸ್ ಕೊಡ್ತಾವಲ್ಲ, ಈ ತರ 21 ದಿವಸ ಬೆಳಗ್ಗೆ ಎದ್ದು ನೀವು 1 ಗಂಟೆ ಧ್ಯಾನ ಮಾಡ್ತಾ ಬಂದ್ಬಿಟ್ರೆ, ನಿಮ್ಗೆ ಹೇಳ್ತೇನೆ ನಿಮ್ಮ ಮಕ್ಕಳೇ ನಾನು, ನೀವ್ ಏನ್ ಅನ್ಕೊಳ್ತೀರಿ ಎಲ್ಲದೂ ಪಕ್ಕಾ ಸಾಧಿಸ್ತೀರ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ನಾವು ಏನ್ ಮಾಡ್ತೇವೆ ಅಂದ್ರೆ ಸಂಕಲ್ಪ ಧ್ಯಾನ ಅಂತ ಮಾಡಿಸ್ತೇವೆ. ಸಂಕಲ್ಪ ಅಂತ ಅಂದ್ರೆ ಒಂದು ನಿಮ್ಮ ಮನೆಯೊಳಗೆ ಏನಾದ್ರೂ ಪೂಜೆ ಮಾಡ್ಬೇಕಾದ್ರೆ ಮಾಡಿಸ್ತಾ ನೋಡ್ರಿ, ಸ್ವಾಮಿಗಳು ಬಂದು ತೆಂಗಿನಕಾಯಿಗಳನ್ನ ತಟ್ಟೆ ಒಳಗೆ ಇಡ್ಸಿ ಅದ್ರ ಮೇಲೆ ಕರ್ಪೂರ ಹಚ್ಚಿಟ್ಟು ನಾ ಹೇಳ್ದಂಗೆ ಹೇಳ್ರಿ ಅಂತ ಸ್ವಾಮಿ ಹೇಳಲ್ಲ ಇಲ್ಲಿ, ಅದು ಮಮ್ಮ ಇದು ಮಮ್ಮ ಅಂತ ಹೇಳಿಟ್ಟು ಏನೋ ಒಂದು ಶುಭ ಕಾರ್ಯಗಳು ಯಾವುದೇ ವಿಘ್ನಗಳಿಲ್ದಂಗೆ ನೆರವೇರ್ಲಿ ಅಂತ ಹೇಳಿ, ಹಂಗೆ ನೀವು ಅದನ್ನ ಒಂದು ಸಂಕಲ್ಪ ಇಟ್ಕೊಂಡು 21 ದಿವಸ ಈ ಧ್ಯಾನ ಮಾಡಿದ್ದೆ ಆದ್ರೆ, ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ 1 ಗಂಟೆ ಧ್ಯಾನ ಮಾಡಿದ್ರೆ ಸಂಕಲ್ಪ ಇಟ್ಕೊಂಡು ಈಸಿಯಾಗಿ, ಅಂದ್ರೆ ಗೋಲಿ ಹೊಡೆದಂಗ ಅಂತಾರಲ್ಲ ಆ ತರ ಈಸಿಯಾಗಿ ನೀವು ನಿಮ್ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ಕೋಬಹುದು ಮಕ್ಕಳೇ. ಅದಕ್ಕೆ ಎಲ್ಲರೂ ಕೂಡ ಆ ಪಿರಮಿಡ್ಡಿನ ಉಪಯೋಗವನ್ನ ಈ ತರ ಪಡ್ಕೋಬಹುದು. ನಿಮಗೆ ದೊಡ್ಡ ಈಗ ಮೇಡಮ್ ಮನೆಯಲ್ಲಿ ನೋಡಿದ್ರಲ್ಲ ಕುತ್ಕೊಂಡು ಮಾಡೋದಿತ್ತಲ್ಲ, ಅದು ಇಲ್ಲ ಅಂದ್ರೆ ಕ್ಯಾಪ್ ಪಿರಮಿಡ್ ಸಿಗುತ್ತವೆ ನಮ್ಮಲ್ಲಿ, ಅವನು ಕೂಡ ತರಿಸ್ಕೊಂಡ್ಬಿಟ್ಟು ಅದನ್ನ ಕ್ಯಾಪ್ ಧ್ಯಾನ ಮಾಡ್ಬೇಕಾದ್ರೆ ಅದನ್ನ ಹಾಕೊಂಡು ಕುತ್ಕೊಂಡು ನೀವು ಧ್ಯಾನ ಮಾಡೋದ್ರಿಂದ ಅದರ ಲಾಭವನ್ನು ಕೂಡ ಪಡ್ಕೋಬಹುದು. ಅಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ನಿಮಗೆ ಸಿಗುತ್ತೆ, ಆಧ್ಯಾತ್ಮಿಕ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅವಾಗ ನೀವು ಜಾಗೃತಗೊಳ್ತೀರಾ, ಏನ್ ನಾನು ಕಲಿಬೇಕು, ಏನ್ ಮಾಡ್ಬೇಕು, ಈ ಪ್ರಪಂಚಕ್ಕೆ ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ ಏನು, ಈ ದೇಶಕ್ಕೆ ಅಂತ ಪ್ರಜೆಯಾಗಿರ್ಬೇಕು ಅಂತಕ್ಕಂಥ ಭಾವನೆಗಳು, ಆಲೋಚನೆಗಳು ಬರ್ತಾವೆ. ಆಮೇಲೆ ಇವತ್ತು ಖಾಲಿ ಕುಂತಾಗೆ ಏನು ವಿಭಿನ್ನವಾಗಿ ಆಲೋಚನೆ ಮಾಡ್ರಿ, ಹಕ್ಕಿ ಪಕ್ಷಿಗಳ ಬಗ್ಗೆ ಆಲೋಚನೆ ಮಾಡ್ರಿ, ಪ್ರಾಣಿಗಳ ಬಗ್ಗೆ ಆಲೋಚನೆ ಮಾಡ್ರಿ, ನದಿಯಲ್ಲಿ ನೀರಲ್ಲಿ ಇರ್ತಕ್ಕಂಥ ಜಲಚರಗಳ ಬಗ್ಗೆ ವಿಚಾರ ಮಾಡ್ರಿ, ಸುಮ್ನೆ ಆಲೋಚನೆ ಮಾಡ್ರಿ. ಅಂದ್ರೆ ಈ ತರ ಆಲೋಚನೆ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಮಲ್ಲಿ ಒಂದು ಅರಿವು ಸ್ಟಾರ್ಟ್ ಆಗತ್ತೆ. ನಿಮಗೆ ಅರಿವೇ ನಿಮಗೆ ಗುರುವಾಗಿ ನೀವು ದೊಡ್ಡ ಮಹಾನ್ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳ. ಆದ್ರಿಂದ ನೀವೇನ್ ಮಾಡ್ಬೇಕಂತಂದ್ರೆ ಸಾಧ್ಯ ಆದಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಯಾರೆಲ್ಲ ಇದಾರಲ್ಲ ಅವ್ರು ಹೇಳ್ರಿ, ಅದೇನೋ ಪಿರಮಿಡ್ ಅಂತ ಇದೆ ಅಂತೆ, ಅದು ಮಹಾವತಾರ್ ಫೌಂಡೇಶನ್ ಅಲ್ಲಿ ಸಿಗುತ್ತೆ ಅಂತೆ, ಸಾಧ್ಯ ಆದ್ರೆ ಬೆಂಗಳೂರಲ್ಲಿ ಇರೋರಾದ್ರೆ ನೀವು ಅಲ್ಲಿ ಬರ್ಬಹುದು, ಹೌದಾ? ಈ ತರ ಅದ್ರ ನೋಡ್ಬಿಟ್ಟು ಅದ್ರ ಸಣ್ಣ ಕ್ಯಾಪ್ ಪಿರಮಿಡ್ ತಗೊಂಡು, ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರು ಹೆಲ್ಪ್ ಮಾಡಿದ್ರೆ ತಂದೆ ತಾಯಿಗಳು ಸಹಕಾರ ಕೊಟ್ರೆ ಅವ್ರಿಗೂ ಲಾಭ ಇದೆ. ಒಬ್ಬೊಬ್ರು 1 ಗಂಟೆ ಕೂತ್ಕೊಂಡು ಧ್ಯಾನ ಮಾಡಿದ್ರಿಂದ ಎಲ್ಲರಿಗೂ ಲಾಭ ಇದೆ. ಆಮೇಲೆ ಇನ್ನೊಂದ್ ಮಕ್ಕಳ ಏನ್ ಗೊತ್ತಾ, ನೀವ್ ಏನಾದ್ರು ಒಂದು ಪಿರಮಿಡ್ ತರಿಸಿದ್ರೆ ಮನೆಯಲ್ಲಿ, ಯಾವ್ದು ದೊಡ್ಡದು ತರಿಸಿದ್ರೆ, ಇನ್ನು ಸಣ್ಣ ಸಣ್ಣ ಕ್ಯಾಪ್ ಪಿರಮಿಡ್ ಹಾಕೊಂಡು ಒಬ್ರು ದೊಡ್ಡ ಪಿರಮಿಡ್ ಕೆಳಗಡೆ ಕುಂದಿರ್ತೀರಾ, ಸುತ್ತಲಿಗೆ ಸಣ್ಣ ಕ್ಯಾಪ್ ಪಿರಮಿಡ್ ಹಾಕೊಂಡು ಸುತ್ತಲಿಗೆ ಉಳಿದವ್ರ ಮನೆಯವರೆಲ್ಲರೂ ಕೂತ್ಕೊಳ್ತೀರಾ. ಎಲ್ಲರೂ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಆ ದೊಡ್ಡ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಮಾಡಿದವ್ರ ಶಕ್ತಿ ಏನಲ್ಲ ಅದೇ ಸೇಮ್ ಎನರ್ಜಿ ಎಲ್ಲರಿಗೂ ಸಿಗುತ್ತೆ. ಅಷ್ಟೊಂದು ಪವರ್ ಇದೆ ಅದಕ್ಕೆ ಪಿರಮಿಡ್ಗೆ. ಈ ತರನು ಕೂಡ ಅದ್ರ ಉಪಯೋಗ ತಗೊಂಡ ನೀವು ದೊಡ್ಡ ವ್ಯಕ್ತಿಗಳಾಗಿ ಸಾಧನೆಯನ್ನ ಮಾಡಬಹುದು ಅಂತ ಹೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಆದ್ರಿಂದ ಆ ಪಿರಮಿಡ್ ನ ಶಕ್ತಿ ನೀವು ಮುಂದಿನ ಕ್ಲಾಸ್ ನಲ್ಲಿ ಇಲ್ಲಿ ಜಾಸ್ತಿ ಸಿಗುತ್ತೆ ನಿಮ್ಗೆ. ಇನ್ನು ಸಣ್ಣ ಇರೋದ್ರಿಂದ ಜಸ್ಟ್ ಪಿರಮಿಡ್ ಅಂದ್ರೆ ಏನು, ಅದ್ರ ಉಪಯೋಗ ಏನು, ಅದಕ್ಕೆ ಬರುತ್ತೆ ಅನ್ನೋದು ಹೇಳಿದೆ. ಜೊತೆಗೆ ಆ ಪಿರಮಿಡ್ ನಿಮ್ ಮನೆಯಾಗಿತ್ತು ಅಂತಂದ್ರೆ ನಿಮ್ ಮನೆಯಲ್ಲಿ ಇರ್ತಕ್ಕಂತ ಏನು ತಿನ್ನುವ ಪದಾರ್ಥಗಳಿರ್ತಾವಲ್ಲ, ಅದ್ರ ಕೆಳಗಡೆ ಒಂದು ಅರ್ಧ ಗಂಟೆ ಇಟ್ಟು ನೀವು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಎನರ್ಜಿ ಕೂಡ ಜಾಸ್ತಿ ಬರುತ್ತೆ. ನೀವು ರೋಗಗಳಿಂದ ದೂರ ಇರಬಹುದು, ಕಾಯಿಲೆ ವಾಸಿ ಮಾಡ್ಕೋಬಹುದು. ಇನ್ನು ನೀರನ್ನ, ಕುಡಿತಕ್ಕಂಥ ನೀರನ್ನ ಬಾಟ್ಲ್ ಇದು ಏನು ನಿಮ್ಮದು ಇದು ಇರ್ತಾರ, ಸಾಧ್ಯ ಆದಷ್ಟು ತಾಮ್ರದ ಚರಿಗೆ ಅಥವಾ ಫ್ಲಾಸ್ಕ್ ಇರ್ತಾವಲ್ಲ, ಅವು ಆ ತಾಮ್ರದ ಅಂದ್ರೆ ಆ ತರದ ಅಫರ್ ಇರ್ತವೆ, ಅವನ್ನ ಅದ್ರ ಕೆಳಗಡೆ ಇಟ್ಟು ನೀರನ್ನ ಅದ್ರಲ್ಲಿ ಇಟ್ಟು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಆ ನೀರ್ ಕುಡಿಯೋದ್ರಿಂದ ಆ ನೀರ್ ಫುಲ್ ಎನರ್ಜಿ ಆಗಿರುತ್ತೆ. ಆ ಎನರ್ಜೈಸ್ಡ್ ವಾಟರ್ ನೀವು ಸೇವನೆ ಮಾಡೋದ್ರಿಂದ ನಿಮಗ್ ಕೂಡ ಎನರ್ಜಿ ಬರುತ್ತೆ. ಈ ತರ ಒಟ್ಟಾರೆ ಸ್ಪಿರಿಚುವಲ್ ಎನರ್ಜಿಯನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದಿನನಿತ್ಯದ ಜೀವನವನ್ನ
ಆರೋಗ್ಯಮಯವಾಗಿ, ಆನಂದಮಯವಾಗಿ, ಕಾಯಿಲೆ ಇಲ್ದಂಗ ಸಂತೋಷದಿಂದ ನಗುತ್ತಾ ಇರುವಷ್ಟು ದಿವಸ ನೆಮ್ಮದಿಯಿಂದ ನಾವು ಕಾಲವನ್ನ ಕಳಿಬಹುದು ಅಂತಕ್ಕಂಥ ಸಂದೇಶವನ್ನ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳೇ. ಇದು ಪಿರಮಿಡ್ಡಿನ ಉಪಯೋಗ ಆಗಿತ್ತು. ಹಾಗಾಗ್ಬಿಟ್ಟು ಸಾಧ್ಯ ಆದಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರೆಲ್ಲ ಪೇರೆಂಟ್ಸ್ ಇದಾರೆ ಅವ್ರಿಗೆ ಹೇಳಿ, ಈ ತರ ಹೇಳಿದ್ರು ಪಿರಮಿಡ್ ಅಂತ ಬರುತ್ತೆ ಅಂತೆ. ಅದು ನೀವು ಅಲ್ಲಿ ಯೂಟ್ಯೂಬ್ನಾಗೆಲ್ಲ ಸರ್ಚ್ ಮಾಡ್ಬೋದು. ಹೌದಾ? ಪಿರಮಿಡ್ ಅಂದ್ರೆ ಏನು, ಅದು ಹೆಂಗಿರುತ್ತೆ, ಅದ್ರ ಉಪಯೋಗ ಏನು, ಅದು ಯಾವಾಗ, ಇದ್ರ ಇತಿಹಾಸ ಏನು, ಯಾವಾಗ ಹುಟ್ಟಿತು, ಈ ತರ ಎಲ್ಲ ಸ್ಟಡಿ ಮಾಡ್ಬೋದು ಮಕ್ಕಳೇ ಯೂಟ್ಯೂಬ್ ನಲ್ಲಿ ಕೂಡ. ಸಾಧ್ಯ ಆದಷ್ಟು ಖಾಲಿ ಇದ್ದಾಗ ನೀವು ಸರ್ಚ್ ಮಾಡಿ, ಬೇರೆ ಬೇರೆ ಅನ್ನೆಸೆಸರಿ ಟ್ರೋಲ್ ಮಾಡಿ ಬೇರೆ ಬೇರೆ ನೋಡೋದಕ್ಕಿಂತಲೂ ಕಲಿತಕ್ಕಂಥ ವಿಷಯಗಳನ್ನ ತಿಳ್ಕೊಳ್ರಿ ಮಕ್ಕಳೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಒಂಚೂರು ಹಾಸ್ಯಕ್ಕೂ ಕೂಡ ಒತ್ತು ಕೊಡೋದು ನೀವು. ಹಾಸ್ಯ ಅಂದ್ರೆ ಊಟದಲ್ಲಿ ಹಪ್ಪಳ, ಉಪ್ಪಿನಕಾಯಿ, ಕರಗಾಯಿ ಅಂತ ಇರ್ತಾರಲ್ಲ, ಸೈಡ್ಸ್ ಅಂತ ಹೇಳ್ತಾರಲ್ಲ, ಸೈಡ್ಸ್ ಇದ್ರೆ ಊಟ ಟೇಸ್ಟ್ ಇರುತ್ತಲ್ವಾ, ಹಂಗ ನಮ್ಮ ಜೀವನದಲ್ಲಿ ಹಾಸ್ಯ ಇತ್ತು ಅಂದ್ರೆ ನಮ್ ಲೈಫ್ ಚೆನ್ನಾಗಿರುತ್ತೆ, ಖುಷಿಯಾಗಿರ್ಬೋದು. ನಮಗೆ ಆಗ್ತಕ್ಕಂಥ ನೋವು, ಹತಾಶೆ, ಫೇಲು, ಲಾಸ್ ಇರ್ತಾವಲ್ಲ, ಇವನ್ನೆಲ್ಲ ನಮ್ಮಲ್ಲಿ ಹಾಸ್ಯ ಇತ್ತು ಅಂತಂದ್ರೆ ಬೇಗ ಮರಿಬಹುದು. ಹಾಸ್ಯ ಇಲ್ಲ ಅಂತಂದ್ರೆ ಅದೇ ನೋವಿನಲ್ಲೇ ಕೊರಗಬೇಕಾಗತ್ತೆ. ಫೇಲ್ ಆತಂದ್ರೆ ಯೋ ಫೇಲ್ ಆಗ್ಬಿಟ್ಟೆ ಅತ್ಕೊಂಡ್ ಕುಂದ್ರಕತೆ. ಆ ಹಾಸ್ಯ ಇತ್ತು ಅಂತಂದ್ರೆ ಈ ವರ್ಷ ಫೇಲ್ ಆದ್ರೆ ಏನ್ರಿ, ನೆಕ್ಸ್ಟ್ ಚಾನ್ಸ್ ಐತಿ, ಈ ಸಾರಿ ಕಡಿಮೆ ತಗೊಂಡೆ 80% ಮಾಡಿ ಫೇಲ್ ಆಗಿದ್ದೀನಿ ಒಂದ್ ಸಬ್ಜೆಕ್ಟ್ ಇಂದ, ನೆಕ್ಸ್ಟ್ 98% ಮಾಡ್ತೇನೆ ಎಲ್ಲಾ ವಿಷಯದಾಗೂ ನಾನು ಅಂತ ಹೇಳಿ. ಅಂದ್ರೆ ಫೇಲ್ ಆಗಿದ್ದು ಮಾರ್ಕ್ಸ್ ಕಡಿಮೆ ಆಗಿದ್ದು ಫೇಲ್ ಆಗೈತಿ, ಭಗವಂತನೇ ಕಡಿಮೆ ಮಾಡಿ ಫೇಲ್ ಮಾಡಿ ಅಂತ ತಿಳ್ಕೊಬೇಕು ನೀವು. ನೆಕ್ಸ್ಟ್ ಇಯರ್ ಜಾಸ್ತಿ ಮಾರ್ಕ್ಸ್ ತಗೊಂಡು ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡು ಪಾಸ್ ಆಕ್ಕನೆ ಅಂತಂದು ಹಠ ತಗೋಬಹುದು. ಅದಕ್ಕೆ ಯಾವತ್ತೂ ಫೇಲ್ ಆದ್ರೆ, ಲಾಸ್ ಆದ್ರೆ, ದುಃಖ ಆದ್ರೆ, ಕಾಯಿಲೆ ಬಂದ್ರೆ ನರಳಬಾಡ್ರಿ. ಅದು ಪರ್ಮನೆಂಟ್ ಇರಲ್ಲ, ಅವು ಸ್ವಲ್ಪ ದಿವಸ. ಈಗ ನೋಡಿ, ಈಗ ರಾತ್ರಿ ಆಯ್ತು, ಎಷ್ಟೊತ್ತಿರುತ್ತೆ, ಈಗ ಒಂದ್ ತಾಸು ಕಳೆದ್ಬಿಟ್ವೆಲೆ, ಇನ್ನು 11 ತಾಸು ಕಳೆದ್ರೆ ಮತ್ತೆ ಹಗಲು ಬಂದ್ಬಿಡುತ್ತೆ. ಅಂದ್ರೆ ಕಷ್ಟ ಹಂಗೆ ಇರುತ್ತಾ, ನೋವು ಬಡತನ ಹಂಗೆ ಇರುತ್ತಾ? ಇಲ್ಲ, ಒಳ್ಳೆ ದಿನ ಬಂದೇ ಬರುತ್ತೆ. ಯಾವಾಗ್ಲೂ ಆಶಾಭಾವನೆಯಿಂದ ನಾವು ಬದುಕಬೇಕು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ನನ್ನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಇನ್ನು ಪ್ರಶ್ನೆ ಇದ್ರೆ ಕೆಲವರಿಗೆ ಅವಕಾಶ ಕೊಡ್ತೀನಿ, ನಾನು ವಿಡಿಯೋ ಆಫ್ ಮಾಡ್ಕೊಳ್ತೀನಿ, ಕೇಳಬಹುದು, ಹ್ಯಾಂಡ್ ರೈಸ್ ಮಾಡಿ. ಓಕೆ ಮಕ್ಕಳ, ತಿಳ್ಕೊಂಡ್ರ ನೀವ್ ಇವತ್ತಿನ ಪಿರಮಿಡ್ ಅಂತಂದ್ರೆ ಏನು, ಅದರ ಪ್ರಯೋಜನ ಏನು ಅಂತ ಸಾಕಷ್ಟು ವಿಚಾರಗಳನ್ನ ಸರ್ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ರಿಗೂ ಅರ್ಥ ಆಯ್ತಾ ಮಕ್ಳೇ? ಓಕೆ, ವಿಷ್ಣು ಪುಟಾಣಿ ಆಗ್ಲೇ ಪಿರಮಿಡ್ ಕ್ಯಾಪ್ ಹಾಕೊಂಡಿದ್ದಾರೆ ನೋಡಿ, ನಾನು ಹಾಕೊಂಡಿದ್ದೀನಿ, ಇಲ್ಲಿ ನಾಗರತ್ನಮ್ಮ ಮೇಡಮ್ ಹಾಕೊಂಡಿದ್ದಾರೆ. ನೀವು ಗಮನಿಸಿ, ಏನಕ್ಕೆ ಹಾಕೋತಾರೆ ಅಂತ ಅನ್ನೋ ಪ್ರಶ್ನೆಗೆ ಸಾಕಷ್ಟು ಉತ್ತರ ನಿಮ್ಗೆ ಸಿಕ್ಕಿದೆ. ಅಷ್ಟೇ ಅಲ್ಲ ನೋಡಿ ಮಕ್ಕಳ, ಇನ್ನೊಂದು ಇದ್ರ ಬಗ್ಗೆ ಇನ್ನೂ ತುಂಬಾನೇ ಇದೆ ಇದ್ರ ಬಗ್ಗೆ ಹೇಳೋದು. ಆದ್ರೆ ಇನ್ನೊಂದು ವಿಶ್ ಪಿರಮಿಡ್ ಅಂತ ನೋಡಿ, ಈ ತರ ಇರುತ್ತೆ. ಓಕೆನಾ? ನೋಡ್ಕೊಳ್ಳಿ, ಗಮನ ಇಟ್ಟು ನೋಡಿ. ಇದ್ರ ನೋಡಿ ಕ್ರಿಸ್ಟಲ್, ಇದು ಅತ್ಯಂತ ಶಕ್ತಿಯುಕ್ತವಾದ ಒಂದು ಕ್ರಿಸ್ಟಲ್. ಇದ್ರ ಮೇಲೆ ಪಿರಮಿಡ್ ನ ಈ ತರ ಹಾಕೋದು, ಮತ್ತೆ ತೆಗೆದು ಬಿಟ್ಟು ನೀವು ನೀರ್ ಕುಡಿತಾರಲ್ಲ, ಒಂದು ಗ್ಲಾಸ್ ಅಥವಾ ಚಂಬಲಿ ನೀರಿಟ್ಟಿರ್ತಾರಲ್ಲ, ಅದ್ರ ಮೇಲೆ ಇದು ನಿಟ್ಟಾಗ ಈ ಕಾಸ್ಮಿಕ್ ಎನರ್ಜಿ ಅದ್ರೊಳಗಡೆ ಸೇರುತ್ತೆ. ಓಕೆನಾ? ನಿಮ್ಗೆ ಶಕ್ತಿ ಬರುತ್ತೆ. ಹಾಗೆ ನೋಡಿ, ಕಾಣಿಸ್ತಾ ಇದೆಯಾ? ಇದ್ರೊಳಗಡೆ ಒಂದು ಈ ತರ ಇರುತ್ತೆ ನೋಡಿ, ಬ್ರಿಕ್ಸ್ ತರ ಇರುತ್ತೆ. ನೀವು ಏನಾದ್ರೂ ನಿಮ್ಗೆ ಸಂಕಲ್ಪ ನೆರವೇರ್ಬೇಕು ಅಂತಂದ್ರೆ ಅದರಲ್ಲಿ ಬರೆದಿಟ್ಟು ನೀವು ಇದ್ರೊಳಗಡೆ ಇಟ್ಬಿಟ್ಟು ಈ ತರ ಕ್ಲೋಸ್ ಮಾಡ್ಬೋದು. ಕಾಣಿಸ್ತಿದ್ಯಾ? ಇದನ್ನ ವಿಶ್ ಪಿರಮಿಡ್ ಅಂತ ಹೇಳ್ತೀವಿ. ಈ ತರ ಸಾಕಷ್ಟು ವಿಚಾರಗಳ ತಿಳ್ಕೊಂಡಿದೀವಿ. ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ನೋಡೋಣ, ಇನ್ನು 5 ನಿಮಿಷ ಸಮಯಾವಕಾಶ ಇದೆ. ಇಬ್ರು ಮಕ್ಕಳಿಂದ ನಾವು ಅನಿಸಿಕೆ ತಗೊಳ್ಳೋಣ. ಮೇಡಮ್, ನಾಗರತ್ನಮ್ಮ ಮೇಡಮ್ ಅನ್ಮ್ಯೂಟ್ ಕೊಡಿ. ಯಾರು ಲೆಕ್ಕನ ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿ ನೋಡಮ್ಮ. ಲೆಕ್ಕನ ಪುಟ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡು. ಲೆಕ್ಕನ ಅನ್ಮ್ಯೂಟ್ ಮಾಡ್ಕೊಳ್ಳೋ. ವಾಯ್ಸ್ ಕಟ್ ಆಗ್ತಾ ಇದೆ ನಿಮ್ದು. ಓಕೆ ಓಕೆ, ವಾಯ್ಸ್ ಕಟ್ ಆಗ್ತಾ ಇದೆಯಪ್ಪ ನಿಂದು. ಮಾಡ್ಕೊಂಡ್ವಿ. ಓಕೆ, ಗುಡ್ ಗುಡ್. ನೆಕ್ಸ್ಟ್ ವಿಷ್ಣು ಮಾತಾಡು. ಸರ್, ನನ್ನ ಹೆಸರು ಲೇಖನ. ಲೇಖನನಾ? ಸಾರಿ ಪುಟ್ಟ, ಲೆಕ್ಕನ ಅಂತ ತುಂಬಾ ತಿಳ್ಕೊಂಡೆ. ಚೆನ್ನಾಗಿತ್ತು.
ಗುಡ್ ಗುಡ್ ಗುಡ್. ಲೇಖನ ನಿನಗೆ ಥ್ಯಾಂಕ್ಸ್ ಅಮ್ಮ. ನೆಕ್ಸ್ಟ್ ವಿಷ್ಣು ಮಾತಾಡ್ಪ. ಸರ್ ತುಂಬಾ ಇದು ಉಪಯೋಗ ಆಯ್ತು ನಿಮ್ಮ ಪಿರಮಿಡ್ ಬಗ್ಗೆ ಹೇಳಿದ್ದು. ಆಮೇಲೆ ಅದರ ಇಂಪಾರ್ಟೆನ್ಸ್ ಮತ್ತೆ ಅದರಿಂದ ಏನೇನಾಗತ್ತೆ, ಮತ್ತೆ ಇನ್ನು ಅದ್ರ ದೇವಸ್ಥಾನದಲ್ಲಿ ಕುತ್ಕೊಂಡ್ರೆ ಅಷ್ಟು ಅವರ್ಸ್ ಒಳ್ಳೇದಾಗುತ್ತೆ. ಮನೇಲಿ ಕುತ್ಕೊಂಡ್ರೆ ಅದು ತುಂಬಾ ನಮ್ಗೆ ತುಂಬಾ ಇದು ಇಂಪಾರ್ಟೆಂಟ್ ಆಗಿತ್ತು. ಅದು ನಮ್ಗೆ ಇನ್ನು ತಿಳಿಬೇಕಂತ ಅನಿಸ್ತಾ ಇತ್ತು. ಇವತ್ತು ಅದನ್ನ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿದ್ರಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಓಕೆ, ಇಂಪನ ಮನೇಲೂ ಕೂಡ ಪಿರಮಿಡ್ ಇದೆ ಅಂತಂದ್ರೆ ನಮ್ಮ ಮಕ್ಳಿಗೂ ಕೂಡ ಪಿರಮಿಡ್ ಪರಿಚಯ ಇದೆ ಅಂತ ಅರ್ಥ ಆಯ್ತು. ಓಕೆ, ಇದರ ಸಾಕಷ್ಟು ಲಾಭಗಳನ್ನ ನೀವು ಈಗ ತಿಳ್ಕೊಂಡಿದ್ದೀರಾ, ಪಡ್ಕೊಳ್ಳಿ ಅಂತ ಹೇಳ್ತಾ ಸರ್ ಇದ್ದೀರಾ? ಮೇಡಮ್ ತೋರಿಸ್ತಾ ಇದ್ದಾರೆ, ಗಮನಿಸಿ ನೋಡಿ. ಆ ತರ ಇಟ್ಕೋಬೇಕು. ಮತ್ತೊಬ್ರಿಗೆ ಅವಕಾಶ ಕೊಡೋಣ. ನಿವೇತಾ, ಎಸ್ ಮ್ಯಾಮ್. ಆಯ್ತಾ ಮಾತಾಡಿದ್ದು? ನಾವಿಲ್ಲ ಮ್ಯಾಮ್. ಕ್ಲಾಸ್ ಚೆನ್ನಾಗಿತ್ತು ಮ್ಯಾಮ್. ಯೋಗ ಧ್ಯಾನದು ಪವರ್ ತಿಳ್ಕೊಂಡೆ, ಮತ್ತೆ ಅದ್ ಪಿರಮಿಡ್ ಬಗ್ಗೆ ತುಂಬಾ ಕಲ್ತ್ಕೊಂಡೆ ಮ್ಯಾಮ್. ನಾನು ಫಸ್ಟ್ ಇದು ಗೊತ್ತಿರ್ಲಿಲ್ಲ, ಇವತ್ತೇ ಕಲ್ತೀನಿ ಮ್ಯಾಮ್. ಹೊಸದಾಗಿ ಏನೋ ಕಲ್ತಿದೀನಿ ಅಂತ ಅನ್ಸ್ತು. ವಾವ್, ಸೂಪರ್ ಸೂಪರ್ ಪುಟ್ಟ. ಹೊನ್ನಿಕಾ, ಓಕೆ. ಮತ್ತೆ ಇನ್ನ ಯಾರು ಮಾತಾಡ್ತೀರಾ? ಇಂಪನೆ, ನೆಟ್ವರ್ಕ್ ಇಶ್ಯೂ ಇದ್ರೆ ಸ್ವಲ್ಪ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡ್ಬೇಕಾಗುತ್ತೆ. ಇಂಪನ ಮಾತಾಡಿ. ಇವತ್ತಿನ ದಿನ ಚೆನ್ನಾಗಿತ್ತು. ನಾನು ಪಿರಮಿಡ್ ಬಗ್ಗೆ ಕಲ್ತ್ಕೊಂಡೆ, ಜೊತೆಗೆ ನನ್ ಯೋಗಾಸು ಚೆನ್ನಾಗಿತ್ತು. ಎಲ್ಲ ಎಕ್ಸಸೈಸ್ನು ಕಲ್ತ್ಕೊಂಡೆ, ಚೆನ್ನಾಗಿತ್ತು. ಧ್ಯಾನದಲ್ಲಿ ನೆಮ್ಮದಿ ಅಂತ ಕಲ್ತ್ಕೊಂಡೆ. ಓಕೆ, ಸೂಪರ್ ಪುಟ್ಟ, ಥ್ಯಾಂಕ್ ಯು. ಎಲ್ರಿಗೂ ಕೂಡ ಪಿರಮಿಡ್ ನ ಪರಿಚಯ ಗೊತ್ತಾಯ್ತು. ಅದನ್ನ ನೀವು ಕೂಡ ಬಳಸಿ. ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಸಿಗುತ್ತೆ. ಓಕೆನಾ? ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಇವತ್ತಿನ ಮಕ್ಕಳ ಕಾರ್ಯಕ್ರಮದ 16ನೇ ದಿನವನ್ನ ಸಂಪನ್ನ ಮಾಡೋಣ. ಓಕೆ, ನಮ್ಮ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ನಮ್ಮ ಗುರುಗಳು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ ಮಕ್ಕಳೇ. ವೆಲ್ಕಮ್ ಗುರುಜಿ. Thank you. Yes, children. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. Yes, children. ಹೆಂಗ್ ಕಲ್ಸ್ಕೊಂತಾ ಇದೆ? ಚೆನ್ನಾಗಿದ್ಯಾ ಕ್ಲಾಸಸ್? How are the classes going on? ಇಂಪನ ಮಾತಾಡಿ, ನಿಮ್ದು ಅನ್ಮ್ಯೂಟ್ ಇದೆ. ಹಾಗೆ ವಿಷ್ಣು ಸಹ ಮಾತಾಡಿ. Classes ಯೂಸ್ ಆಯ್ತಾ? ಹೇಳಿ. ಹೌದು ಸರ್, ಚೆನ್ನಾಗಿ ಕ್ಲಾಸಸ್ ಮಾಡ್ತಾ ಇದ್ದಾರೆ. ನಾವು ಜಾಸ್ತಿ ವಿಷಯ ಕಲಿತಾ ಇದ್ದೀವಿ. ವೆರಿ ಗುಡ್. ಜೊತೆಗೆ ಏನ್ ಕ್ಲಾಸ್ ಓದ್ತಾ ಇದ್ದ? ಕಲಿತಾ ಇದ್ದೀವಿ. ಎಸ್, ಏನ್ ಕ್ಲಾಸ್ ಓದ್ತಾ ಇದ್ದಮ್ಮ? ಫೋರ್ತ್ ಸ್ಟ್ಯಾಂಡರ್ಡ್. ಫೋರ್ತ್ ಸ್ಟ್ಯಾಂಡರ್ಡ್. ವೆರಿ ಗುಡ್. ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಸರ್. ಸೂಪರ್. ನಮಸ್ಕಾರ ಎಸ್ ಸರ್. ಇವತ್ತು ನಾವು ಪಿರಮಿಡ್ ಆಕಾರವನ್ನು ತಿಳ್ಕೊಂಡ್ರಿ. ಮತ್ತೆ ಇವತ್ತು ಅದರಿಂದ ಇಂಪಾರ್ಟೆನ್ಸ್, ಸರ್ ಮತ್ತೆ ಧ್ಯಾನದ, ಆಮೇಲೆ ಬೆಟ್ಟದ ಮೇಲೆ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಆಮೇಲೆ ಕ್ಯಾಪ್ ಹಾಕೊಂಡು ಮತ್ತೆ ಒಂದು ಪಿರಮಿಡ್ ಶೇಪ್ ಅಲ್ಲಿ ಇರುವಂತ ಅದ್ರ ವಸ್ತುವ ಕೆಳಗೆ ಮಾಡಿದ್ರೆ ತುಂಬಾ ಬೇಗ ಧ್ಯಾನ ಮಾಡಿದ್ರೆ ತುಂಬಾ ಪವರ್ ಅನ್ನ ಇರುತ್ತೆ ಅದರಲ್ಲಿ. ಆಮೇಲೆ ತುಂಬಾ ಶಕ್ತಿ ಇದೆ ಅದಕ್ಕೆ ಅಂತ ತೋರಿಸ್ತು. ಹೇಳಿದ್ರು ಶಕ್ತಿ ಇದೆ ಅಂತ ಅವತ್ತು ತಿಳಿಸಿದ್ರು. ಯೋಗನು ತುಂಬಾ ಚೆನ್ನಾಗಿತ್ತು. ಧ್ಯಾನ ಓಕೆ, ವೆರಿ ಗುಡ್, ವೆರಿ ನೈಸ್. ವಿಷ್ಣು,
ಸೊ ಎಸ್, ಪಿರಮಿಡ್ ಪವರ್ ಅನ್ನೋದು ಅದ್ಭುತ, ಅದು ಮಹಾ ಅದ್ಭುತ. ನಮ್ಮ ಈ ಭೂಮಿ ಮೇಲೆ ಅತ್ಯದ್ಭುತ ಕಟ್ಟಡದಲ್ಲಿ ಅದೊಂದು ಒಂದು ವಿಂತೆ ಅಂತಂದ್ರೆ ಹೇಳ್ತೀವಲ್ಲ, ಒನ್ ಆಫ್ ದಿ ವಂಡರ್ಸ್ ಆಫ್ ದಿ ವರ್ಲ್ಡ್, 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲಿ ಇದೊಂದು ವಂಡರು. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ, ಹೆಚ್ಚು ಜ್ಞಾನ ಕಲ್ಸ್ಕೊಳ್ಳಿ, ಅದು ನಿಮ್ಮ ಜೀವನದಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಆಯ್ತಾ? ಸೊ ಪಿರಮಿಡ್ ಇಸ್ ದಿ ಒನ್ ಆಫ್ ದಿ ಮೇಜರ್ ಸೋರ್ಸ್ ಫಾರ್ ದಿ ಕಾಸ್ಮಿಕ್ ಎನರ್ಜಿ. ಆಯ್ತಾ? ಸೊ ಆಯ್ತು ಮಕ್ಕಳೇ, ಸೊ ಇವತ್ತು ಕಾರ್ಯಕ್ರಮ ಮುಗಿಸೋಣ, ಮತ್ತೆ ನಾಳೆ ನೀವು ಎಲ್ಲರೂ ಜಾಯ್ನ್ ಆಗಿ. ಓಕೆ, ರೈಟ್, ಧನ್ಯವಾದಗಳು. ಓಕೆ, ಥ್ಯಾಂಕ್ಸ್. ಸೊ ಇದು ಹೇಳ್ಕೊಟ್ರು ಅಂತ ಅಶ್ವಿನಿ ಮೇಡಮ್ಗೆ, ಶಿವಗಂಗಾ ಮೇಡಮ್ಗೆ, ನಾಗರತ್ನ ಮೇಡಮ್ಗೆ, ಸಣ್ಣಗೌಡ್ರು. ಎಲ್ಲ ಮಾಸ್ಟರ್ ಸನ್ನೇಗೌಡ್ರಿಗೆ ಎಲ್ಲರಿಗೂ ನಾವೆಲ್ಲರೂ ಒಂದ್ಸರಿ ಜೋರ ಚಪ್ಪಾಲು. ಓಕೆ, ಎಸ್, ರೈಟ್, ಎಲ್ಲ ಮಾಸ್ಟರ್ಸ್ಗೂ ಜೋರಾಗಿ